ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದಾಗಿರುತ್ತೆ. Q&A ಸೆಷನ್ಸ್. ನಾನು ನಿನ್ನೆನೆ ನಿಮಗೆ ಹೇಳಿದ್ದೆ, ನಿಮಗೆ ಏನಾದರೂ ಡೌಟ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಉತ್ತರ ಕೊಡಲು ಪ್ರಯತ್ನ ಪಡ್ತೀನಿ ಅಂತಂದು. ಹಾಗಾಗಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ನಾನು ಇವಾಗಲೇ ಹೇಳಿದ್ದೀನಿ, ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಬಟ್ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಸುಮ್ಮನೆ ಏನೋ ಒಂದು ಪ್ರಶ್ನೆ ತಗೊಂಡ್ಬಿಟ್ಟು ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಸ್ವಲ್ಪ ನಿಮಗೆ ಬ್ರೀಫ್ ಆಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದ ಉತ್ತರ ಕೊಟ್ರೆ ನೀವು ಡಿಸಿಷನ್ ತಗೋಬಹುದು ಅನ್ನೋ ಉದ್ದೇಶಕ್ಕೆ ವಿಡಿಯೋಗಳು ಲೆಂತ್ ಆಗ್ತಾ ಹೋಗುತ್ತೆ. ಗಮನವಿಟ್ಟು ನೋಡ್ತಾ ಹೋಗಿ. ಓಕೆ ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ಇಡ್ತಾ ಇಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಹಾಗೆ ಸ್ನೇಹಿತರೆ, ನಮ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ನೀವು ಅಲ್ಲೂ ನಮ್ಮನ್ನ ಕೂಡ ಫಾಲೋ ಮಾಡಬಹುದು. ಓಕೆ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ. ಇಲ್ಲಿ ನಾನು ಹಲವಾರು ಪ್ರಶ್ನೆಗಳನ್ನ ತಗೊಂಡಿಲ್ಲ. ಒಂದು ಸರ್ ಆ ಸ್ಟಾಕ್ ನ ಅನಾಲಿಸಿಸ್ ಮಾಡಿ, ಈ ಸ್ಟಾಕ್ ನ ಅನಾಲಿಸಿಸ್ ಮಾಡಿ ಅನ್ನೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಇಗ್ನೋರ್ ಮಾಡಿಲ್ಲ, ನೋಟ್ ಮಾಡ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಅದನ್ನ ಅನಾಲಿಸಿಸ್ ಮಾಡಿ ಒಂದು ಚೆನ್ನಾಗಿರೋ ಸ್ಟಾಕ್ ಸ್ವಲ್ಪ ನೋಡುವಂತದಿದ್ರೆ ನಾನು ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಬಟ್ ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ, ಅವಾಗ ಬೈ ಮಾಡ್ಲಾ ಇದು ಬೈ ಮಾಡ್ಲಾ ಅನ್ನೋದನ್ನ ಬಿಟ್ಟಿದ್ದೀನಿ. ಮ್ಯಾಕ್ಸಿಮಮ್ ನಿಮಗೆಲ್ಲವನ್ನು ಕೂಡ ಕವರ್ ಮಾಡಿಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ರೆ ಕ್ಷಮೆ ಇರಲಿ. ನಾನು ಮುಂದಿನ ಒಂದು ಸೆಷನ್ ಅಲ್ಲಿ ಅಥವಾ ನೀವು ಮುಂದಿನ ಒಂದು ಸೆಷನ್ ಇದ್ದಾಗ ಆ ಕ್ವಶನ್ ಅನ್ನ ಹಾಕಿ ಎಲ್ಲವನ್ನು ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನನೂ ಕೂಡ ಪಟ್ಟಿದ್ದೀನಿ. ಸ್ವಲ್ಪ ಲೆಂತ್ ಆಗುತ್ತೆ, ಬಟ್ ತುಂಬಾ ಇನ್ಫಾರ್ಮೇಶನ್ಸ್ ಇರುತ್ತೆ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ. ಲೆಂತ್ ಆಗುತ್ತೆ ಅನ್ನೋದು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು Q&A ಸೆಷನ್ ಆಗಿರೋದ್ರಿಂದ ಯೂಶುವಲಿ ಲೆಂತ್ ಇದ್ದೇ ಇರುತ್ತೆ. ಸುಮ್ಮನೆ ಏನೋ ಒಂದು ಪ್ರಶ್ನೆ ತಗೊಂಡು ಉತ್ತರ ಕೊಡಕ್ ಆಗೋದಿಲ್ಲ. ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡಕ್ ಹೋಗ್ಬೇಕಾದ್ರೆ ಸ್ವಲ್ಪ ಲೆಂತ್ ಆಗೇ ಆಗುತ್ತೆ. ಓಕೆ, ಮೊದಲನೆಯ ಪ್ರಶ್ನೆ ಬೆಟ್ಟೇಗೌಡ ಅವರು ಕೇಳಿದ್ದಾರೆ, ನಿಫ್ಟಿ ಬೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ತಿಳಿಸಿ. ತುಂಬಾ ಒಳ್ಳೆಯ ಪ್ರಶ್ನೆ. ಮೊದಲನೆಯ ಪ್ರಶ್ನೆ ನನಗೆ ತುಂಬಾ ಇಷ್ಟ ಆಯಿತು. ನೀವು ನಿಫ್ಟಿ ಬೀಸ್ ಎಲ್ಲ ಕೇಳ್ತಾ ಇದ್ದೀರಾ ಅಂತಂದ್ರೆ ಮಾರ್ಕೆಟ್ ಬಗ್ಗೆ ಎಲ್ಲಾನು ಸಹ ಸ್ವಲ್ಪ ಗೊತ್ತಾಗ್ತಾ ಇದೆ. ನಿಫ್ಟಿ ಬೀಸ್ ನ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಿಫ್ಟಿನ ಬೈ ಮಾಡಕ್ ಆಗಲ್ಲ, ಅದು ಇಂಡೆಕ್ಸ್. ಸೊ ಹಾಗಾಗಿ ಇಂಡೆಕ್ಸ್ ನ ಬೈ ಮಾಡ್ಬೇಕಂದ್ರೆ ETF ನಿಫ್ಟಿ ಬೀಸ್ ಅನ್ನ ಹೋಗಿ ಬೈ ಮಾಡಿ, ಆರಾಮಾಗಿ ಬೈ ಮಾಡಿ. ಲಾಂಗ್ ಟರ್ಮ್ ಅಲ್ಲೂ ಕೂಡ ನಿಫ್ಟಿ ಬೀಸ್ ಅಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಇಂಡಿವಿಜುವಲ್ ಸ್ಟಾಕ್ ಕಂಪೇರ್ ಮಾಡಿದಾಗ ಒಂದ್ ಸ್ವಲ್ಪ ರಿಟರ್ನ್ ಕಡಿಮೆ ಬರುತ್ತೆ. ಯಾಕಂದ್ರೆ ಇಂಡಿವಿಜುವಲ್ ಅಲ್ಲಿ ಒಳ್ಳೊಳ್ಳೆ ಸ್ಟಾಕ್ ನ ನೀವು ಪಿಕ್ ಮಾಡಿದ್ರೆ ಅಲ್ಲಿ ಒಳ್ಳೆ ರಿಟರ್ನ್ ಬರುತ್ತೆ. ಬಟ್ ನಿಮಗೆ ಅನಾಲಿಸಿಸ್ ಮಾಡಕ್ ಬರಬೇಕು. ಅದು ಗೊತ್ತಿದ್ರೆ ಮಾತ್ರ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ. ನನಗೆ ಅಷ್ಟು ಐಡಿಯಾ ಇಲ್ಲ ಸರ್, ಜಸ್ಟ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ ಅಂದ್ರೆ ನಿಫ್ಟಿಯಲ್ಲಿ ಹೋಗ್ಬಿಟ್ಟು ETF ನಿಮ್ಮ ಏನು ಇದು ನಮ್ಮ ಒಂದು ಬ್ರೋಕರೇಜ್ ಆಪ್ ಇದೆಯಲ್ಲ, ಝೀರೋಡಾ, ಏಂಜಲ್, ಹೋಗ್ಬಿಟ್ಟು ಅಲ್ಲಿ ನಿಫ್ಟಿ ಬೀಸ್ ಅಂತ ಟೈಪ್ ಮಾಡಿದ್ರೆ ನೀವು ಅಮೌಂಟ್ ನ ಆಡ್ ಮಾಡಿದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ಅಲ್ಲಿ ಬೈ ಕೂಡ ಮಾಡಬಹುದು. ಓಕೆ, ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಮಹಾಬಲೇಶ್ವರ್ ಅವ್ರು ಕೇಳ್ತಿದ್ದಾರೆ, TCS ದೊಡ್ಡ ಕಂಪನಿ ಆದರೂ ITC ಯ ವೇಟೇಜ್ ನಿಫ್ಟಿಯಲ್ಲಿ ಯಾಕೆ ಜಾಸ್ತಿ ಇದೆ? ತುಂಬಾ ಒಳ್ಳೆಯ ಪ್ರಶ್ನೆ. ಈ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ವೆರಿ ಗುಡ್ ಅನಾಲಿಸಿಸ್. ಒಂದನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇಲ್ಲಿ ಅವ್ರು ಕೇಳಿರೋ ಪ್ರಶ್ನೆ ತಪ್ಪಿಲ್ಲ. ಬಟ್ IT ಸೆಕ್ಟರ್ ಆಲ್ರೆಡಿ ವೇಟೇಜ್ ಜಾಸ್ತಿ ಇದೆ. TCS ಒಂದೇ ಇಟ್ಕೊಳಕ್ ಆಗೋದಿಲ್ಲ. ಅವರು TCS ಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಇನ್ಫೋಸಿಸ್ ಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ITC ಬಂದ್ಬಿಟ್ಟು FMCG ಪ್ರಾಡಕ್ಟ್ ಆಗಿರೋದ್ರಿಂದ ಅವರ ಒಂದು ಕ್ಯಾಲ್ಕುಲೇಷನ್ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಡೆನೂ ನೋಡೋದಕ್ಕಾಗೋದಿಲ್ಲ. ಸೆಕ್ಟರ್ ವೈಸ್ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ನಿಫ್ಟಿ ಆ ತರ ಡಿಸೈನ್ ಆಗಿದೆ. ಸೊ ನಾವು ಅಲ್ಲಿ ಅದನ್ನ ಇಷ್ಟು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರಲ್ಲ. ಅದ್ಯಾಕ್ ಜಾಸ್ತಿ ಇದ್ಯಾಕ್ ಜಾಸ್ತಿ ಅನ್ನೋದಕ್ಕಿಂತ ಕೇಳಿರೋ ಪ್ರಶ್ನೆ ತಪ್ಪಿಲ್ಲ. ಬಟ್ ಅಲ್ಲಿ ಅವರು ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ. ಸ್ವಲ್ಪ ಇನ್ಫೋಸಿಸ್ ಅಲ್ಲೂ ಹಾಕಿದ್ದಾರೆ, ಸ್ವಲ್ಪ TCS ಅಲ್ಲೂ ಕೂಡ ಹಾಕಿದ್ದಾರೆ. ಯಾಕಂದ್ರೆ IT ಸೆಕ್ಟರ್ ನ ಅವರು ಕವರ್ ಮಾಡಬೇಕು. ಅದಲ್ಲದೆ ಬರೀ ನಾನು 10ರಲ್ಲಿ ಹೇಳ್ತಾ ಇದ್ದೀನಿ, ಅದರಲ್ಲಿ ವಿಪ್ರೋ ಇದೆ, M&M ಇದೆ, HCL ಟೆಕ್ ಇದೆ. ಇವೆಲ್ಲಾ ಕಂಪನಿಗಳನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಈ TCS ಗೆ ಕಡಿಮೆ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಬಹಳ ಕಡಿಮೆ ಏನಲ್ಲ. ನಿಫ್ಟಿ 50ಯಲ್ಲಿ ಒಂದು 4% ಅಂತಂದ್ರೆ ಯೂಸ್ ಅಮೌಂಟ್ ಅಂತಾನೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಮಹಾಬಲೇಶ್ವರ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಗ್ಗೆ ಸ್ವಲ್ಪ ತಿಳಿಸಿ. ದೊಡ್ಡ ಕಂಪನಿಗಳ ಇಂಟ್ರೆನ್ಸಿಕ್ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ, ಹಿಂಡಲ್ಕೋದ ಇಂಟ್ರೆನ್ಸಿಕ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ, ಅಂದರೆ ಈಗ ಕೊಳ್ಳಲು ಸರಿಯಾದ ಸಮಯವೇ? ತುಂಬಾ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಈ ತರ ಡೆಪ್ತ್ ಕೇಳಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಉತ್ತರ ಕೊಡೋದಕ್ಕೆ. ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾರು ಕೂಡ ಸುಮ್ಮನೆ ಸರ್ ಆ ಶೇರ್ ತಗೊಂಡ್ಲಾ ಈ ಶೇರ್ ತಗೊಂಡ್ಲಾ ಅಂತ ಕೇಳ್ತಾ ಇರ್ತಾರೆ. ಬಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಆ ಟರ್ಮಿನಾಲಜೀಸ್ ಬಗ್ಗೆ ಐಡಿಯಾಸ್ ಇದೆ ಅಂತ ಅನ್ಕೊಂತೀನಿ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಯಾವತ್ತು ಕೂಡ ಯಾವುದೋ ಒಂದೇ ಒಂದು ಪ್ಯಾರಾಮೀಟರ್ ಇಟ್ಕೊಂಡ್ಬಿಟ್ಟು ಈ ಶೇರ್ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದನ್ನ ಅಳೆಯೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಾನು ನಮ್ಮ ಕೋರ್ಸ್ ಅಲ್ಲಿ ಹೇಳ್ಕೊಡೋದು 11 ಪ್ಯಾರಾಮೀಟರ್ಸ್.
ಬಹಳ ಬಹಳ ಮುಖ್ಯ. 11 ಪ್ಯಾರಾಮೀಟರ್ಸ್ ಓಕೆ ಆದ್ರೆ ಮಾತ್ರ ಆ ಶೇರ್ ತಗೋಬೇಕು, ಇಲ್ಲ ಅಂದ್ರೆ ಆ ಶೇರ್ ನ ತಗೋಬಿಡಿ ಅಂತ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಾವು ಅದನ್ನೇ ಗೈಡ್ ಕೂಡ ಮಾಡೋದು. ಅದರಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಜಾಸ್ತಿ ಏನು ಇಂಪಾರ್ಟೆನ್ಸ್ ಕೊಡಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಬದಲಿ ನಾವು ಕರೆಂಟ್ ರೇಷಿಯೋಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ ನೀವು ಕೇಳಿದೀರಾ, ತುಂಬಾ ಖುಷಿ ಆಯ್ತು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಏನು ಇಲ್ಲ, ನೀವು ಒಂದು ಕಂಪನಿಯ ಆಸ್ತಿ ಎಷ್ಟಿದೆ ಮತ್ತು ಲಯಾಬಿಲಿಟೀಸ್ ಎಷ್ಟಿದೆ ಅವ ಎರಡರಲ್ಲಿ ಮೈನಸ್ ಮಾಡ್ಬೇಕು. ಈಗ ಎಕ್ಸಾಂಪಲ್, ಅವರ ಆಸ್ತಿ 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ನಾನು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ 1,000 ರೂಪಾಯಿ ಇದೆ. ಅವರ ಒಂದು ಸಾಲ ಅಥವಾ ಎಲ್ಲ ಓವರ್ ಆಲ್ ಸಾಲ ಎಷ್ಟಿದೆ ಅಂದ್ರೆ ಒಂದು 800 ಇದೆ ಅಂತ ಅನ್ಕೊಳ್ಳಿ. ಅವಾಗ 200 ರೂಪಾಯಿ ಉಳಿಯುತ್ತಲ್ಲ, ಅದು ಬಂದ್ಬಿಟ್ಟು ನೆಟ್ ಅಸೆಟ್ ಆಗುತ್ತೆ. ನೆಟ್ ಅಸೆಟ್ ಅದನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಕಂಪನಿ ಗುಡ್ ಅಂತ. ಬಟ್ ಅದು ಚೆನ್ನಾಗಿದೆ ಅಂದ ತಕ್ಷಣ ಕಂಪನಿ ತಗೊಳೋದು ಚೆನ್ನಾಗಲ್ಲ. ಹಲವಾರು ಪ್ಯಾರಾಮೀಟರ್ ಗಳನ್ನ ನೋಡಿ ತಗೋಬೇಕಾಗುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಂದ್ರೆ ಒಂಥರ ನೆಟ್ ಅಸೆಟ್, ಸಾಲ ಎಲ್ಲ ತೆಗೆದ್ಬಿಟ್ಟು ಕೈಗೆ ಎಷ್ಟು ಇವ್ರ ಆಸ್ತಿ ಇದೆ, ಇವರದು ಪ್ಯೂರ್ ಆಸ್ತಿ ಎಷ್ಟು, ನೆಟ್ ಅಸೆಟ್ ಎಷ್ಟು ಅನ್ನೋದನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರೀತಾರೆ. ನಾವಷ್ಟು ಅದನ್ನ ಕರೆಂಟ್ ರೇಷಿಯೋಗೆ ಚೆನ್ನಾಗಿ ಕಂಪೇರ್ ಮಾಡ್ಬಿಟ್ಟಿರ್ತೀವಿ. ಇಂಟ್ರೆನ್ಸಿಕ್ ವ್ಯಾಲ್ಯೂನ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ತಪ್ಪಿಲ್ಲ, ಒಳ್ಳೆ ಪ್ರಶ್ನೆಯನ್ನ ಕೇಳಿದೀರ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ರಮೇಶ್ ಅವರು ನಮ್ಮ ಒಂದು ಎಲ್ಲಾ Q&A ಸೆಷನ್ಸ್ ಅಲ್ಲೂ ಪ್ರಶ್ನೆ ಕೇಳ್ತಾನೆ ಇರ್ತೀರಾ. ಐ ಥಿಂಕ್ ತುಂಬಾ ನಾಲೆಡ್ಜ್ ನ ಗೇನ್ ಮಾಡ್ಕೊಂತಾ ಇದ್ದೀರಾ ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಈ ಒಂದು Q&A ಸೆಷನ್ ಅಲ್ಲೂ ಒಂದು 3-4 ಪ್ರಶ್ನೆ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ನೀಟಾಗಿ ಡೀಟೇಲ್ ಆಗಿ ಹಾಕಿರ್ತೀರಾ, ದೊಡ್ಡ ಪ್ರಶ್ನೆಗಳು ಆಗಿರುತ್ತೆ. ಬಟ್ ನೋ ಇಶ್ಯೂಸ್, ನನ್ನ ಒಂದು ಸಮಯ ಕೊಡ್ತೀನಿ, ನೀವು ಅದಕ್ಕೆ ಕೇಳೋ ಪೇಷನ್ಸ್ ಇರಬೇಕು. ಓಕೆ, ರಮೇಶ್ ಅವರ ಪ್ರಶ್ನೆ, ಹಾಯ್ ಸರ್, ನಾನು ವರ್ಷ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲಾನ್ ಮಾಡಿದ್ದೇನೆ. 2022 ಜೂನ್ ಇಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ 11 ಲಕ್ಷ ಮಾಡಿದ್ದೇನೆ. 16.5% ಪ್ರಾಫಿಟ್ ಅಲ್ಲಿ ಇದ್ದೀನಿ. ವೆರಿ ಗುಡ್. ಇವರು ವರ್ಷ 10 ಲಕ್ಷ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಬಟ್ ಆಲ್ರೆಡಿ 1 ವರ್ಷ ಮಾಡಿದ್ದಾರೆ. 11 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ವೆರಿ ವೆರಿ ಗುಡ್. ಅದರಲ್ಲಿ 16% ಪ್ರಾಫಿಟ್ ಅಂತ ಅಂದಿದ್ದಾರೆ. ತುಂಬಾ ಸೂಪರ್ ಅಂತ ಹೇಳ್ತೀನಿ. ಮಾರ್ಕೆಟ್ ಕೂಡ ಐಎಲ್ ಇದೆ. ವೆರಿ ಗುಡ್. ಬಟ್ ನೀವ್ ಯಾವ ಸ್ಟಾಕ್ ಹಾಕಿದಿರಾ ಏನು ಅದ್ ನನಗೆ ಅಷ್ಟು ಐಡಿಯಾ ಇಲ್ಲ. ಮೇ ಬಿ ನೀವು ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ ಆಗಿರೋದ್ರಿಂದ ನಾನು ಹೇಳಿರೋ ಮೆಥಡಾಲಜಿನ ಯೂಸ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಕ್ವಶನ್, ಒಂದ್ ಸೆಕ್ಟರ್ ಮೇಲೆ 10% ಮಾತ್ರ ಇನ್ವೆಸ್ಟ್ ಮಾಡಬೇಕು, ಬಟ್ IT ಸೆಕ್ಟರ್ ತುಂಬಾ ಫಾಲ್ ಆಗಿದೆ. ಈ ಚಾನ್ಸ್ ಮಿಸ್ ಮಾಡ್ಕೋಬಾರದು ಅಂತ ಇನ್ಫೋಸಿಸ್ ಅಲ್ಲಿ 1,80,000, TCS ಅಲ್ಲಿ 12,000 ಅಂಡ್ ಟಾಟಾ ಇಲಾಕ್ಸಿಯಲ್ಲಿ 65,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ. ಪರ್ಸೆಂಟೇಜ್ ಬಂದ್ಬಿಟ್ಟು 23%. ಈ ವರ್ಷ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ IT 10% ಗೆ ಬರುತ್ತೆ. ಬಟ್ IT ಸ್ಟಾಕ್ ಅಲ್ಲಿ ಈ ಆಪರ್ಚುನಿಟಿ ಮತ್ತೆ ಸಿಗೋದು ಡೌಟು. ಸೊ ಇನ್ನು 2 ಲಕ್ಷನ TCS ಮೇಲೆ ಇನ್ವೆಸ್ಟ್ ಮಾಡಿ 3,000 ಪ್ರೈಸ್ ಗೆ ಸಿಕ್ಕಿದ್ರೆ ಮಾತ್ರ ನೆಕ್ಸ್ಟ್ 2-3 ಇಯರ್ಸ್ IT ಬಿಟ್ಟು ಬೇರೆ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಿಮ್ಮ ಸಜೆಷನ್ ತಿಳಿಸಿ. ತುಂಬಾ ಡೀಟೇಲ್ ಕಳಿಸಿದ್ದಾರೆ. ವೆರಿ ವೆರಿ ಗುಡ್. ನೋಡಿ, ಇವ್ರು ಆಲ್ರೆಡಿ 1 ವರ್ಷ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಕೂಡ ಮಾಡಿದ್ದಾರೆ. ಐ ಥಿಂಕ್ ನಾನು ಹೇಳಿರೋ ಮೆಥಡಾಲಜಿ ಯೂಸ್ ಮಾಡಿದೀರಾ ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದೀರಾ ಸರ್ 10% ಮಾತ್ರ ಅಂತ. ಬಟ್ ಈಗ ನೀವು ಒಂದು ಒಳ್ಳೆ ಪ್ರಶ್ನೆ, ಹೌದು, ಇದು ಎಲ್ಲರಿಗೂ ಕಾಯ್ತಾ ಇರುತ್ತೆ. ಸರ್ ಈಗ ನಾನು IT ಸೆಕ್ಟರ್ ಅಲ್ಲಿ ಡೌನ್ ಇದೆ, ಇನ್ವೆಸ್ಟ್ ಮಾಡ್ಲಾ ಅಂತ ಕೇಳಿದ್ರ ಓಪನ್ ಆಗಿ. ನಾನ್ ನಿಮಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, IT ಸೆಕ್ಟರ್ ಈಗ ಕಡಿಮೆ ಸಿಗ್ತಾ ಇದೆ ಅಂತಂದ್ರೆ ಸ್ವಲ್ಪ ರಿಸ್ಕ್ ತಗೊಂತೀನಿ ಅಂತಂದ್ರೆ ಏನು ತೊಂದರೆ ಇಲ್ಲ, ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇರಬೇಕಾಗುತ್ತೆ. ಯಾಕಂದ್ರೆ ಇನ್ನು ಇಲ್ಲಿಂದ ಡೌನ್ ಹೋಗಬಾರ್ದು ಅಂತ ಯಾವ ಕಂಡೀಷನ್ಸ್ ಇಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬಟ್ ಅದು ಕೂಡ ಬೂಸ್ಟ್ ಅಪ್ ಆಗ್ತಾ ಇದೆ. ಒಳ್ಳೊಳ್ಳೆ ನಿಮಗೆ ಆ ಚಾನ್ಸ್ 3,000 TCS ಸಿಗುತ್ತಾ ನೋಡ್ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಏನು ತಪ್ಪಿಲ್ಲ. ಲಾಂಗ್ ಟರ್ಮ್ ದೃಷ್ಟಿ ಇದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಒಂದು ಒಳ್ಳೆಯ ಆಪರ್ಚುನಿಟಿ. ಬಟ್ ನನ್ನ ಕಂಡೀಷನ್ಸ್ ಕೂಡ ನೋಡ್ಬಿಟ್ಟು, ಇದು ನಾನು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಅವರೇ ಮತ್ತೊಂದು ಪ್ರಶ್ನೆ ಕೇಳಿದ್ರೆ, ಸರ್ ನನಗೆ ಗೊತ್ತಿರುವ ಪ್ರಕಾರ ಕೆಮಿಕಲ್ ಸೆಕ್ಟರ್ ಅಲ್ಲಿ ಪ್ರಾಫಿಟ್ ಬಂದಿರುವಷ್ಟು ಬೇರೆ ಸೆಕ್ಟರ್ ಅಲ್ಲಿ ಬಂದಿಲ್ಲ. ಬಟ್ ಈ ಸೆಕ್ಟರ್ ಸ್ಟಾಕ್ಸ್ UPL ಬಿಟ್ಟು Nifty 50 ಯಲ್ಲಿ ಯಾವುದೂ ಇಲ್ಲ. UPL ಫಂಡಮೆಂಟಲ್ ಅಷ್ಟು ಸ್ಟ್ರಾಂಗ್ ಇಲ್ಲ. Nifty 50 ಯಲ್ಲಿ ಯಾವುದು ಇಲ್ಲದೆ ಇರುವ ಕಾರಣಕ್ಕೆ ಈ ಸೆಕ್ಟರ್ ನ ಅವಾಯ್ಡ್ ಮಾಡಿದ್ರೆ ಗೇನ್ ಸಿಗೋಲ್ಲ. ಬಿಗಿನರ್ಸ್ ಕೆಮಿಕಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ? ನನ್ನ ಫೇವರೇಟ್ ಸೆಕ್ಟರ್ ಕೂಡ ಹೌದು, ಬಟ್ ನನಗೆ ಈಗ ಈ ಸೆಕ್ಟರ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪಿಡಿಲೈಟ್ SRF ಅಲ್ಲಿ ಟೋಟಲ್ 10% ಅಂಡ್ ಇನ್ನು ಕ್ವಾಲಿಟಿ ಸೆಕ್ಟರ್
ಈ ಸೆಕ್ಟರ್ ಅಲ್ಲಿ ಇರೋದ್ರಿಂದ ಬೇರೆ ಸ್ಟಾಕ್ಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಬೇಡವಾ? ಸ್ಮಾಲ್ ಅಮೌಂಟ್ ಫಾರ್ ಲಿನೆ ಇಂಡಿಯಾ, ದೀಪಕ್ ನೈಟ್ರೇಟ್, PI ಇಂಡಸ್ಟ್ರೀಸ್, ಸೋಲಾರ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮಾಡಬಹುದಾ? ಆರ್ 10% ಆನ್ SRF ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಒಂದನ್ನೇಕ್ಕೆ ಅನ್ಕೋಬಹುದು ಇರೋದ್ರಿಂದ ಒಂದೇಕ್ಕೆ ಹಾಕೋದಾ ಅಂತ ಕೇಳಿದ್ರೆ. ಓಕೆ, ತುಂಬಾ ಡೀಟೇಲ್ ಆಗಿ ಕೇಳಿದಿರಾ, ತುಂಬಾ ಖುಷಿ ಆಯ್ತು. ನೋಡಿ, ಮೊದಲು ನೆನ್ಪಿಟ್ಕೊಳ್ಳಿ, ಕೆಮಿಕಲ್ ಸೆಕ್ಟರ್ ಸೈಕ್ಲಿಕ್ ಸೆಕ್ಟರ್ ಅಂತ ಕರೀತಾರೆ. ಅಂದ್ರೆ ಇದು ಒಂದ್ 6 ತಿಂಗಳು ಚೆನ್ನಾಗಿ ಒಳ್ಳೆ ಮೂವ್ಮೆಂಟ್ ಕೊಡುತ್ತೆ, ಇನ್ನು 6 ತಿಂಗಳು ಪಾತಾಳಕ್ಕೆ ಹೋಗುತ್ತೆ. ಯಾವತ್ತು ಕೂಡ ಇದಕ್ಕೆ ಒಂದ್ ಸ್ವಲ್ಪ RSI ಯೂಸ್ ಮಾಡಿ ಅಥವಾ P ರೇಷಿಯೋಗಳನ್ನು ನೋಡ್ಕೊಂಡು ಕಡಿಮೆ ಇರೋ ಟೈಮಲ್ಲಿ ಬೈ ಮಾಡಿ. ಓಕೆನಾ? ನೀವು ಕೆಮಿಕಲ್ ಸೆಕ್ಟರ್ ಇನ್ವೆಸ್ಟ್ ಮಾಡಬೇಕಾ? ಏನು ತೊಂದರೆ ಇಲ್ಲ. ಕೆಮಿಕಲ್ ಸೆಕ್ಟರ್ ಆಲ್ಸೋ ಯೂಸ್ ಆಪರ್ಚುನಿಟೀಸ್. ನಿಮಗೆ ಇವತ್ತು ಕೆಮಿಕಲ್ಸ್ ಇಲ್ದಂಗೆ ಯಾವ್ದಿದೆ? ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ಅಂತಂದ್ರೆ, ನಮ್ಮ ಈ ಪಿಡಿಲೈಟ್ಸ್ ಇವೆಲ್ಲ, ಈ ನಿಮ್ಗೇನು ಗಮ್ಸು, ಫೆವಿಕಾಲು, ಫೆವಿಕ್ವಿಕ್ ಅವೆಲ್ಲ ನಮ್ ಡೈಲಿ ಯೂಸಸ್ ಅಲ್ಲಿ ಬೇಕು. ಅದಲ್ಲದೆ ಕೆಮಿಕಲ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಕ್ಲೀನ್ ಅಂಡ್ ಹೈಜಿನಿಕ್ಸ್ ಆಗಿ ನಾವು ಈ ಒಂದು ಸೋಪ್ ವಾಶ್ ಆಗಿರ್ಬೋದು, ಡಿಶ್ ವಾಶ್ ಆಗಿರ್ಬೋದು, ಹಾರ್ಪಿಕ್ಸ್ ಆಗಿರ್ಬೋದು, ಇವೆಲ್ಲ ಕೆಮಿಕಲ್ ಇಲ್ದಂಗೆ ನಾವ್ ಇರೋದಕ್ಕಾಗೋದಿಲ್ಲ. ಕೆಮಿಕಲ್ ಸೆಕ್ಟರ್ ಆಲ್ಸೋ ಕನ್ಸಿಡರ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ, ತಪ್ಪಿಲ್ಲ. ಬಟ್ ಇದೇನಾಗುತ್ತೆ ಅಂತಾರೆ ಒಂಥರ ಸೈಕ್ಲಿಕ್. ಈಗ ಒಳ್ಳೆ ರಿಟರ್ನ್ ಕೊಟ್ಟಿದೆ, ನೆಕ್ಸ್ಟ್ ಇನ್ 6 ತಿಂಗಳಾದ್ಮೇಲೆ ಒಳ್ಳೆ ಏನು ರಿಟರ್ನ್ ಇರಲ್ಲ, ಆಗ ನಿಮಗೆ ಬೇಜಾರಾಗುತ್ತೆ. ತಪ್ಪಿಲ್ಲ, ಲೋ ಇದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗೆ ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಸ್ಮಾಲ್ ಅಮೌಂಟ್ ಅಲ್ಲಿ ಚಿಕ್ಕದೊಂದು ತಗೊಂಡ್ಲಾ ಅಂತ. ನೀವ್ ಏನೇ ರಿಸ್ಕ್ ತಗೊಂಡ್ರು ಕೂಡ ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್, ಬರೀ ಒಂದೇ ಸೆಕ್ಟರ್ ಅಲ್ಲ, ಓವರ್ ಆಲ್ ಇನ್ವೆಸ್ಟ್ಮೆಂಟ್ ನಲ್ಲಿ ನಾನ್ ರಿಸ್ಕ್ ತಗೊಂತೀನಿ ಅಂದ್ರೆ ಒಂದು 5% ರಿಸ್ಕ್ ತಗೊಳ್ಳಿ. ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ವರ್ಷಕ್ಕೆ 10 ಲಕ್ಷ ಅಂತಂದ್ರೆ 10 ಲಕ್ಷಕ್ಕೆ 5% ಅಂದ್ರೆ ಒಂದು 50,000 ರೂಪಾಯಿ ನೀವು ರಿಸ್ಕ್ ತಗೋಬಹುದು ಅಷ್ಟೇ. ಓವರ್ ಆಲ್ ಸೆಕ್ಟರ್ ಬರೀ ಕೆಮಿಕಲ್ ಹಂಗಂದಾಗ ನೀವು ಕೆಮಿಕಲ್ ಒಂದು 5-6 ಸಾವಿರ ರೂಪಾಯಿ ಏನೋ ನನಗೆ ಗೊತ್ತಿಲ್ಲ ಅನ್ನಂಗ್ ಬೇಕಂದ್ರೆ ನೀವು ಸ್ವಲ್ಪ ರಿಸ್ಕ್ ತಗೋಬಹುದು. ಬಟ್ ನಾವ್ ಯಾವತ್ತೂ ಕೂಡ ನಮ್ಮ ಲಾಂಗ್ ಟರ್ಮ್ ವಿಷನ್ ಅಲ್ಲಿ ನೋಡಿದಾಗ ನಮಗೆ ಒಳ್ಳೆ ರಿಟರ್ನ್ಸ್ ಗಳು ಬಂದಿರೋದು. ಹಾಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ, ಬಟ್ ತುಂಬಾ ರಿಸ್ಕ್ ಜಾಸ್ತಿ. ಕಡಿಮೆ ರಿಸ್ಕ್ ಅಲ್ಲಿ ನಾವು ಒಂದೊಳ್ಳೆ ಪ್ರಾಫಿಟಬಲ್ ಆಗ್ಬೇಕು ಅಂದ್ರೆ ಲಾರ್ಜ್ ಕ್ಯಾಪ್ ಗೆ ಹೋಗ್ಬೇಕಾಗಿರೋದು ಬಹಳ ಮುಖ್ಯ. ಅದಲ್ಲದೆ ಏನೋ ಸ್ವಲ್ಪ ರಿಸ್ಕ್ ತಗೊಂತೀವಿ ಅಂದ್ರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ತುಂಬಾ ರಿಸ್ಕ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲನೂ ಕೂಡ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಇವರ ಒಂದು ಹೆಸರು ಅಬೋಕಾ ಅಂತ ಏನೋ ಇದೆ, ತಪ್ಪಿದ್ರೆ ಕ್ಷಮೆ ಇರಲಿ. ಈಗ ನಾವು ಕೆಲವೊಂದು ಷೇರುಗಳನ್ನು ಒಳ್ಳೆಯ ಲಾಭದಲ್ಲಿ ಮಾರುತ್ತೇವೆ ಮತ್ತು ಪ್ರತಿಯಾಗಿ ಬೇರೆ ಕಂಪನಿಯ ಷೇರುಗಳನ್ನು ಖರೀದಿಸುತ್ತೇವೆ. ಈಗ ಇಲ್ಲಿ ಮಾರಿದ ಷೇರುಗಳ ಲಾಭದ ಮೇಲೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗುತ್ತಿದೆಯಾ? ದಯಮಾಡಿ ತಿಳಿಸಿ. ಸರ್ ನೋಡಿ, ನೀವು ಏನೇ ಮಾಡಿ ಸರ್ ವಹಿವಾಟು, ನೀವೆಷ್ಟು ಲಾಭ ಮಾಡ್ತಿರೋ, ನೀವು 1 ವರ್ಷದ ಒಳಗಡೆ ಶೇರ್ ಅನ್ನ ಬೈ ಮಾಡಿ ಸೆಲ್ ಮಾಡಿದ್ರೆ ಅದನ್ನ ಶಾರ್ಟ್ ಟರ್ಮ್ ಅಂತ ಕರೀತಾರೆ. ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 15% ಕಟ್ಟಬೇಕು. ನೀವೇನಾದ್ರೂ 1 ವರ್ಷದ ಮೇಲೆ ಶೇರ್ ಅನ್ನ ಸೆಲ್ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಅಂತ ಕರೀತಾರೆ. ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಂದ್ಬಿಟ್ಟು 10% ಇರುತ್ತೆ. ನೀವು ಇದನ್ನ ನೋಡಿ ಕ್ಯಾಲ್ಕುಲೇಷನ್ ಮಾಡಿ. ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ ನ ಫಾಲೋ ಮಾಡಿ ಅಥವಾ ಅವ್ರನ್ನ ವಿಚಾರಿಸಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ರಮೇಶ್ ಅವ್ರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಟಾಟಾ ಕೆಮಿಕಲ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಟಾಟಾ ಗ್ರೂಪ್ ನ ಆರ್ಡರ್ ಆಲ್ಮೋಸ್ಟ್ ಸಿಗುವ ಚಾನ್ಸ್ ಇದ್ದು, ಕರೆಂಟ್ ಪ್ರೈಸ್ 984 ಇದ್ದು, ಬುಕ್ ವ್ಯಾಲ್ಯೂ 774, ಸ್ಟಾಕ್ PE 11 ಇತ್ತು. ಬೆಸ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್ ನೋಡಿ, ನೀವು ಯಾವತ್ತೂ ಕೂಡ ಇದರ ಪಿಯರ್ ಕಂಪನೀಸ್ ಬಗ್ಗೆ ಮಾತಾಡಬೇಕು. ಓಕೆ, ನಾನು ಸ್ಟಾಕ್ ಬಗ್ಗೆ ಅಥವಾ ಬುಕ್ ವ್ಯಾಲ್ಯೂ ಚೆನ್ನಾಗಿದೆ ಅಂದ ತಕ್ಷಣ ಯಾವ್ದು ಇನ್ವೆಸ್ಟ್ ಮಾಡೋದಲ್ಲ. ನಮಗೆ 11 ಪ್ಯಾರಾಮೀಟರ್ಸ್ ಹೇಳ್ಕೊಟ್ಟಿದ್ದೀನಿ. 11 ಪ್ಯಾರಾಮೀಟರ್ಸ್ ಗಳಲ್ಲಿ ಒಂದು ಕ್ರೈಟೀರಿಯಾ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ನಾವು ಅದನ್ನ ನೋಡಿಕೊಂಡು ಗಮನವಿಟ್ಕೋಬೇಕಾಗುತ್ತೆ. ಈಗ ನಿಮಗೆ ಇದ್ರಲ್ಲಿ ಮಾರ್ಕೆಟ್ ಲೀಡರ್ ಯಾರಿದ್ದಾರೆ ಕೆಮಿಕಲ್ ಸೆಕ್ಟರ್ ಅಲ್ಲಿ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹಂಗೂ ಬೇಕು ಅಂತ ಅಂದ್ರೆ ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡಿ. ತುಂಬಾ ಡೈವರ್ಸಿಫಿಕೇಶನ್ ಈ ಕೆಮಿಕಲ್ ಅಲ್ಲಿ ನೀವು ಅವಾಗ್ಲೂ ಕೇಳ್ಬಿಟ್ಟಿದ್ದೀರಾ ಪ್ರಶ್ನೆ ಆಲ್ರೆಡಿ. ಲಿಂಡೆ ಇಂಡಿಯಾ ಕೇಳಿದಿರಾ, ಆಮೇಲೆ ನಿಮಗೆ ದೀಪಕ್ ನೈಟ್ರೇಟ್ ಕೇಳಿದಾರೆ, ಮತ್ತೆ ಇದರಲ್ಲೂ ಕೆಮಿಕಲ್ ಕೇಳ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಯಾವತ್ತೂ ಕೂಡ ಸ್ವಲ್ಪ ನೋಡ್ಕೊಳೋ ತರ ಇರಬೇಕು. ಈಗ ನೀವು ಕೆಮಿಕಲ್ ಸೆಕ್ಟರ್ 4 ಕಂಪ್ನಿ ತಗೊಂತೀನಿ ಅಂದ್ರೆ ಇನ್ನ ಬೇರೆ ಬೇರೆ ಸೆಕ್ಟರ್ 20-25 ಕಂಪ್ನಿ ಹೋಗ್ಬಿಡುತ್ತೆ. ನೋಡ್ಕೊಳೋದು ಕಷ್ಟ ಆಗುತ್ತೆ. ಮತ್ ನೋಡ್ಕೊಂಡು ನಮ್ಮ ಒಂದು ಕ್ರೈಟೀರಿಯಾಸ್ ಏನಿದ್ರು ಅದು ಮ್ಯಾಚ್ ಆಗ್ಬೇಕಾಗುತ್ತೆ. ಸುಮ್ನೆ ಬುಕ್ ವ್ಯಾಲ್ಯೂ ಚೆನ್ನಾಗಿದೆ ಅಂದ ತಕ್ಷಣ ತಗೊಳೋದು ಅದು ತಪ್ಪಲ್ಲ. ಏನು ಕೇಳ್ತೀನಿ ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ. ಬುಕ್ ವ್ಯಾಲ್ಯೂ ಚೆನ್ನಾಗಿರೋದು ಏನು ಗೊತ್ತಾ, ಇನ್ವೆಸ್ಟ್ ಮಾಡೋದು ಸೇಫೆಸ್ಟ್ ಜೋನ್ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಅದು ಕರಗಲ್ಲ ದುಡ್ಡು, ಅಟ್ಲೀಸ್ಟ್ ಆ ಡಿವಿಡೆಂಟ್ ಆದ್ರೂ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಟ್ರಿಕ್ಸ್ ಯೂಸ್ ಮಾಡೋದು ಬುಕ್ ವ್ಯಾಲ್ಯೂ ಇದ್ದಾಗ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮತ್ತೆ ರಮೇಶ್ ಅವರು ಕೇಳಿದರೆ, ಸರ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ
ನನ್ನ ಫೇವರೇಟ್ ಸ್ಟಾಕ್ ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ಟ್ಯೂಬ್ ಇನ್ವೆಸ್ಟ್ಮೆಂಟ್ ಆಫ್ ಇಂಡಿಯಾ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ 63,000 ಕೋಟಿ ಅನ್ಕೊಂತೀನಿ ಬಗ್ಗೆ ಒಂದು ವಿಡಿಯೋ ಮಾಡಿ. ಈ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬಾ ಜನ ಕೇಳಿದಿರ. ನಾನು ಹಾಗಾಗಿ ಎಲ್ಲರನ್ನ ಪ್ರಶ್ನೆ ಮತ್ತೆ ತಗೊಳಕ್ ಹೋಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮೆಲ್ಲರಿಗೋಸ್ಕರ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನೇನು ಅನಾಲಿಸಿಸ್ ಮಾಡಿಲ್ಲ, ನೋಡಿ ಅನಾಲಿಸಿಸ್ ಮಾಡಿ ಸಾಧ್ಯವಾದಷ್ಟು ನನಗೆ ಅದು ಓಕೆ ಅನ್ಸಿದ್ರೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಆದಷ್ಟು ಬೇಗನೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಯೋಗ ವೇ ಆಫ್ ಲೈಫ್ ಅನ್ನೋರು ಕೇಳಿದರೆ, ವೈ ಡೋಂಟ್ ಇನ್ವೆಸ್ಟ್ ಇನ್ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಲೈಕ್ ಎಲ್ಕಾನ್ ಎಂಜಿನಿಯರಿಂಗ್, Electra, Greentech, Data Pattern, etc. Is anything wrong? Diversified different sectors, small cap stocks, risk. What are risks? Can elaborate, sir? What type of risk? Investing in Nifty 50 companies also very basic ಅಂತ ಹಾಕಿದ್ದಾರೆ. ಸರ್, ನಾನೊಂದು ಮೊನ್ನೆ ಒಂದು ವಿಡಿಯೋ ಮಾಡಿದೆ, ಸ್ಮಾಲ್ ಕ್ಯಾಪ್ ಶೇರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ, ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಅಂದ್ಬಿಟ್ಟು 3 ಡಾಟ್ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದೆ. ನೋಡಿ ಏನಾಗುತ್ತೆ ಅಂತಂದ್ರೆ, ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇಡ ಅನ್ನೋದನ್ನ ನಾನು ಅಲ್ಲಿ ವಿವರವಾಗಿ ಹೇಳ್ತಾ ಹೋಗಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ರೀಸೆಂಟ್ ಒಂದು 4-5 ಡೇಸ್ ಬ್ಯಾಕ್ ಅಂತ ಅನ್ಕೊಂತೀನಿ, ನೀವು ನೋಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ವಿಡಿಯೋಸ್ ಸೆಕ್ಷನ್ಸ್ ಅಲ್ಲಿ ಹೋಗ್ಬಿಟ್ರೆ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ನೋಡಿ. ಯಾವತ್ತೂ ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ನೀವು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅಮೌಂಟ್ ಎಷ್ಟಿದೆ ಅದು ಬಹಳ ಮುಖ್ಯ. ನೀವು ತುಂಬಾ ದುಡ್ಡಿದೆ ಅಂದಾಗ ನೀವೊಂದು 10%, 10 ಜಾಸ್ತಿ ಆಯ್ತು 5% ಇನ್ವೆಸ್ಟ್ ಮಾಡಿ, ತಪ್ಪಿಲ್ಲ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ಗಳು ನಿಮಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲ್ಲ. ಏನಂದ್ರೆ ಅದು ತುಂಬಾ ರಿಸ್ಕ್ ಅಲ್ಲೇ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಬಿಸ್ನೆಸ್ ಅಂದಾಗ ಕಷ್ಟ ಮತ್ತೆ ಲಾಸಸ್ ಪ್ರಾಫಿಟ್ಸ್ ಇದೇ ಇರುತ್ತೆ. ಲಾಸಸ್ ಬಂದಾಗ ಅದು ಸಸ್ಟೈನ್ ಮಾಡೋ ಕೆಪಾಬಿಲಿಟಿ ಇದೆಯಾ ಕಂಪನಿಗೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಎಲ್ಲಿ ಏನಾಗುತ್ತೆ ಗೊತ್ತಾ, ಈ ಸ್ಮಾಲ್ ಕ್ಯಾಪ್ಗಳಲ್ಲಿ ನೀವು ಒಂದು 10 ಕಂಪ್ನಿ ತಗೊಂಡ್ರೆ ನಿಮಗೆ 2-3 ಕ್ಲಿಕ್ ಆಗ್ಬೋದು, ಅಥವಾ ಮ್ಯಾಕ್ಸಿಮಮ್ 2-3. ಇನ್ನು 7 ಕಂಪ್ನಿ ಲಾಸ್ ಆಗುತ್ತೆ. ನೀವು ಏನ್ ಮಾಡಿದ್ದೇನಾಯ್ತು, 7 ಕಂಪ್ನಿ ಲಾಸ್, ಈ 3 ಕಂಪ್ನಿ ಲಾಭ ತಂದ್ಕೊಟ್ರೆ ಆಸ್ ಯೂಶುವಲ್ ಒಂದು ನಿಫ್ಟಿ ಒಂದು ರಿಟರ್ನ್ ಈ ಕಂಪ್ನಿಗೆ ಒಂದೇ ಆಯ್ತು. ರಿಸ್ಕ್ ತಗೊಂಡಿರ್ತೀರಾ, ಅದೆಲ್ಲ ಮಾಡೋದಕ್ಕೆ ಒಳ್ಳೆ ರಿಟರ್ನ್ ಬರೋ ಸ್ಟಾಕ್ ಅಲ್ಲಿ ಹಾಕೋಣ. ಈಗ ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ, ಒಂದು ಚಿನ್ನದ ನಾಣ್ಯ ತಗೊಳೋದ್ ಬೆಸ್ಟಾ ಅಥವಾ ಒಂದು 100 ಸಿಲ್ವರ್ ಕಾಯಿನ್ ತಗೊಳೋದ್ ಬೆಸ್ಟಾ? ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ, ಸರ್ ಸಿಲ್ವರ್ ಕಾಯಿನ್ ಆದ್ರೆ 100 ಸಿಗುತ್ತೆ ಸರ್ ಅಂತ ಹೇಳ್ತೀರಾ. ಅದು ಚೆನ್ನಾಗಿಲ್ಲ ಅಂತ ಅಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಗೋಲ್ಡ್ ಅಂದ್ರೆ ಗೋಲ್ಡ್ ಈಸ್ ಗೋಲ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸಿಲ್ವರ್ ಕಂಪೇರ್ ಮಾಡಿದ್ರೆ. ಇಲ್ಲಿ ನೀವು 100 ತಗೊಳೋದು ಒಂದೇ, ಇಲ್ಲಿ 1 ತಗೊಳೋದು ಒಂದೇ. ಯಾವತ್ತು ಕೂಡ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಐ ಥಿಂಕ್ ನಾವು ವೆಬಿನಾರ್ಸ್ ಗಳಲ್ಲಿ ಈ ಕೋರ್ಸ್ ಅಲ್ಲಿ ಎಲ್ಲ ನಾವು ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಲ್ಲಿ ಇದನ್ನ ಇನ್ ಡೆಪ್ತ್ ಆಗಿ ಹೇಳ್ಕೊಟ್ಟಿರ್ತೀವಿ, ಗಂಟೆ ಅದರಲ್ಲಿ ಮಾತಾಡಿರ್ತೀವಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಜಗದೀಶ್ ಅವರು ಒಂದು ದೊಡ್ಡ ಪ್ರಶ್ನೆ ಕೇಳಿದ್ದಾರೆ, ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಜಗದೀಶ್ ಅಂತ ಅನ್ಕೊಂತೀನಿ, ಹೆಸರು ತಪ್ಪಿದ್ರೆ ಕ್ಷಮೆ ಇರಲಿ. ಅವ್ರ ಅಲ್ಲಿ ಮೈ ನೇಮ್ ಲಲಿತ್ ಅಂತ ಹಾಕಿದ್ದಾರೆ. ಓಕೆ ಮೇಡಮ್, ಹೌಸ್ ವೈಫ್ ಅಂತಾನೆ ಹೇಳಿದ್ದಾರೆ. ಐ ಹ್ಯಾವ್ ಎ ನೋ ಇನ್ಕಮ್, ಅವ್ರಿಗೆ ಸ್ಯಾಲರಿ ಇಲ್ಲ. ಅಂಡ್ ಮೈ ಹಸ್ಬೆಂಡ್ ಈಸ್ ನಾಲೆಡ್ಜ್ ಗಾಪ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಈಸ್ ಗಿವನ್ ಮಂತ್ಲಿ ಸಮ್ ಹೌಸ್ ಎಕ್ಸ್ಪೆನ್ಸಸ್ ಅಮೌಂಟ್. ಇನ್ ದಟ್ ಅಮೌಂಟ್ ಐ ವಿಲ್ ಇನ್ವೆಸ್ಟ್ ಇನ್ SIP ಅಂಡ್ ಲಾಸ್ಟ್ ಮಂತ್ ಐ ಗಾಟ್ ಎ 2 lakhs ಫ್ರಮ್ ಮೈ ಫಾದರ್ ಸೈಡ್. I was make a profit below screen shared June 2023 ಅಂತ ಹೇಳಿದ್ದಾರೆ. ಅವರು ಏನು ಕೆಲಸ ಇಲ್ಲ, ಹೌಸ್ ವೈಫ್ ಅಂತ ಹೇಳಿದ್ದಾರೆ. ನಾನು ಏನ್ ಅಮೌಂಟ್ ಬರುತ್ತಲ್ಲ 1K 2K ಅದನ್ನ ನಾನು SIP ಮಾಡಬಹುದಾ? ಮೊನ್ನೆ ನಮ್ಮ ಫಾದರ್ ಸೈಡ್ ಇಂದ ಒಂದ್ ಸ್ವಲ್ಪ ದುಡ್ಡು ಬಂದಿದೆ ಅಂತ ನನಗೆ ಒಂದು ಸಜೆಷನ್ ಕೇಳ್ತಾ ಇದ್ದಾರೆ. ನೋಡೋಣ ಅವ್ರದ್ದು ಏನಿದೆ ಏನು ಅಂತಂದು. ಕೈಂಡ್ಲಿ ಸಜೆಸ್ಟ್ ಐ ಮೇಕ್ ಎ ಮೈ ಪೋರ್ಟ್ಫೋಲಿಯೋ ಗುಡ್ ಆರ್ ವಾಟ್ ಟು ಚೇಂಜ್. ಈ ಒಂದು ಶೇರ್ಸ್ ನಲ್ಲಿ ಏನೇನ್ ಚೇಂಜ್ ಮಾಡ್ಬೇಕೇನು ಅಂತ ಕೇಳಿದ್ದಾರೆ. ಸಾರಿ, this my son future graduation purpose, my son age is 4 years. ವೆರಿ ಗುಡ್, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೀರಾ. ಬಟ್ ಅದು ಏನಿದೆ ಅನ್ನೋದು ಹೇಳ್ತೀನಿ. ಬಟ್ ವೆರಿ ಗುಡ್, ಯುವರ್ ಥಿಂಕಿಂಗ್ ಇಸ್, ನನಗೆ ಖುಷಿ ಆಯ್ತು. 4 ವರ್ಷ ಇದ್ದಾಗ ಗ್ರಾಜುಯೇಷನ್ ದುಡ್ಡು ಬೇಕು ಅನ್ನೋದು ಈ ತರನೇ ಥಿಂಕ್ ಮಾಡಬೇಕು. ನೀವು ಫೈನಾನ್ಷಿಯಲಿ ಒಂದು ಒಳ್ಳೆ ಫೌಂಡೇಶನ್ ಅಥವಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಇವ್ರೇನು ಪಾಯಿಂಟ್ ಹೇಳಿದಾರೆ ನನಗೆ ತುಂಬಾ ಖುಷಿ ಆಯ್ತು. ನಾವು ಅದನ್ನೇ ಎಷ್ಟೊಂದ್ಸರಿ ಹೇಳ್ತಾನೆ ಇರ್ತೀವಿ, ಬಟ್ ಇಂಪ್ಲಿಮೆಂಟೇಷನ್ ಯಾರು ಮಾಡೋದಿಲ್ಲ. ಬಟ್ ನೀವು ಆ ಐಡಿಯಾ ಉಪಯೋಗಿಸಿದಿರಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡೋಣ ಏನಿದೆ. ಸರ್, ಎವ್ರಿ ಮಂತ್ 1K ಅಲಾಂಗ್ ವಿತ್ 2 lakhs ಈಸ್ ಥ್ರೋ ಫಾರ್ ಫ್ಯೂಚರ್ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಯಾವತ್ತು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಮೌಂಟ್ 2 ಲಕ್ಷ ಈ ರೀತಿ ಮಾಡ್ತೀರಾ ಅಂತ ಹೇಳಿದೀರಾ. ಓಕೆ, ನೋಡೋಣ. HUL ಅಲ್ಲಿ 18 ಹಾಕಿದೀರಾ, ಟೈಟನ್ ಅಲ್ಲಿ 18 ಶೇರ್ಸ್, HDFC, HBL ಪವರ್, ಡಾಬರ್ ಇಂಡಿಯಾ, ಆಸ್ಟ್ರಾಲ್, ಮರ್ಕ್ಯೂರಿ ಮೆಟಲ್ಸ್.
ನೋಡಿ, ಇಲ್ಲಿ ನನಗೆ ಶೇರ್ ಪ್ರೈಸ್ ಅಥವಾ ಶೇರ್ ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್, ಪರ್ಸೆಂಟೇಜ್ ಇಸ್ ಇಂಪಾರ್ಟೆಂಟ್. ನೀವು ಯಾವ ರೀತಿ ಹಾಕಿದಿರಾ, 2 ಲಕ್ಷ ತಗೊಂಡೋಗ್ಬಿಟ್ಟು HUL ಅಲ್ಲಿ ಎಷ್ಟು ಪರ್ಸೆಂಟ್ ಹಾಕಿದಿರಾ, ಟೈಟನ್ ಅಲ್ಲಿ ಎಷ್ಟು ಹಾಕಿದಿರಾ, HDFC ಅಲ್ಲಿ ಎಷ್ಟು ಹಾಕಿದಿರಾ, HBL ಪವರ್ ಅಲ್ಲಿ ಎಷ್ಟು ಹಾಕಿದಿರಾ ಅನ್ನೋದು ಬೇಕಿತ್ತು. ಬಟ್ ನೋ ಇಶ್ಯೂಸ್. ಬಟ್ ನಾನು ಇಲ್ಲಿ ನಿಮಗೆ ಕಂಪೇರ್ ಮಾಡದಂಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತುಂಬಾ ಚೇಂಜಸ್ ಮಾಡಬೇಕಾಗಿದೆ. ಯಾಕಂದ್ರೆ ನಿಮ್ಮ ಫ್ಯೂಚರ್ ಬೇರೆ ತರನೇ ಇದೆ. ನಿಮ್ಮ ಒಂದು ಫ್ಯೂಚರ್ ಗೆ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಫಸ್ಟ್ ನನ್ನ ಸಜೆಷನ್ ಒಂದು ವೆಬಿನಾರ್ ನ ಅಟೆಂಡ್ ಮಾಡಿ. ಬಟ್ ನಾನು ಇಲ್ಲಿ ಯಾವ್ದೇ ಪ್ರಮೋಷನ್ ಮಾಡ್ತಾ ಇಲ್ಲ, ಹೀಗೆ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಮೇ ಬಿ. ಬಟ್ ಇಲ್ಲಿ ಯಾಕಂದ್ರೆ ನೀವು HUL ಒಂದು ದೊಡ್ಡ ಕಂಪನಿ ಅಕ್ಸೆಪ್ಟಬಲ್, ಟೈಟನ್ ಆಲ್ಸೋ ದೊಡ್ಡ ಕಂಪನಿ ಅಕ್ಸೆಪ್ಟಬಲ್, HDFC ಆಲ್ಸೋ ದೊಡ್ಡ ಕಂಪನಿ ಅಕ್ಸೆಪ್ಟಬಲ್, ಮೂರು ಕೂಡ ಬೇರೆ ಬೇರೆ ಸೆಕ್ಟರ್ ವೆರಿ ಗುಡ್. ಬಟ್ HBL ಪವರ್ ಬಟ್ ಅದು ಎಲ್ಲಿ ನಿಫ್ಟಿ 50 ಇಲ್ಲ. ಡಾಬರ್ ಇಂಡಿಯಾ, FMCG ನೀವು ಆಲ್ರೆಡಿ HUL ತಗೊಂಡಿದ್ದೀರಾ, ಬಟ್ ಆದ್ರೂ ಕೂಡ ಇನ್ನೂ ನಾನು ಟ್ರೈ ಮಾಡ್ತೀನಿ ಅಂದ್ರೆ ಅದು ನಿಫ್ಟಿ 50 ಇಲ್ಲ. ಆಸ್ಟ್ರಲ್ ನಿಫ್ಟಿ 50 ಇಲ್ಲ. ಮರ್ಕ್ಯೂರಿ ಮೆಟಲ್ ನಿಫ್ಟಿ 50 ಇಲ್ಲ. ಚಿಕ್ಕ ಚಿಕ್ಕ ಕಂಪನಿಗಳಾಗಿದೆ. ದಯವಿಟ್ಟು ಬೇರೆ ಬೇರೆ ಸೆಕ್ಟರ್ ಗಳೇ ಕಾನ್ಸಂಟ್ರೇಟ್ ಮಾಡಿಲ್ಲ. ನಾನೀಗ ಹೇಳ್ತಾ ಹೋಗ್ತೀನಿ, IT ಸೆಕ್ಟರ್ ಅಲ್ಲಿ ಏನನ್ನು ಕೂಡ ನೀವು ಮುಟ್ಟಿಲ್ಲ. ಒಂದು ಅದು ಬಹಳ ಮೇಜರ್. ಬ್ಯಾಂಕಿಂಗ್ ಅಲ್ಲಿ HDFC ಮಾಡಿದಿರಾ, ಏನು ಇಶ್ಯೂ ಇಲ್ಲ. ಆಟೋಮೊಬೈಲ್ ಅಲ್ಲಿ ಮಾಡಬೇಕಿತ್ತು ನೋಡಿ ಅದು. ಆಮೇಲೆ ಕೆಮಿಕಲ್ ಸೆಕ್ಟರ್ ಅಲ್ಲಿ ನೀವು ನೋಡ್ಬೇಕಿತ್ತು, ಅದು ಒಂದು. ಆಮೇಲೆ ಇನ್ನೂ ಒಂದು ಮೇಜರ್ ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಫ್ಟಿ 50 ತುಂಬಾ ಕಡಿಮೆ ಇದೆ. ತುಂಬಾ ರಿಸ್ಕ್ ತಗೊಂತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಇದನ್ನ ನೋಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಆಮೇಲೆ ಒಂದೇ ಸರಿಗೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಯಾವತ್ತು ಕೂಡ ನಿಮ್ಮ ಲಂಸಮ್ ಅಮೌಂಟ್ ನ ಡಿವೈಡೆಡ್ ಬೈ ಮಾಡಬೇಕು. ಅದು ಯಾವ ರೀತಿ ಅನ್ನೋದು ನಾನು ಎಷ್ಟೊಂದ್ ಸರಿ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ನೀವು ನೋಡ್ಬಿಟ್ಟು ಅದನ್ನ ಮಾಡಿ. ಐ ಥಿಂಕ್ ಇನ್ನು ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದನ್ನ ಡಿವೈಡೆಡ್ ಬೈ 6 ಮಾಡಿ. ಅಂದ್ರೆ 2 ಲಕ್ಷದಲ್ಲಿ ಡಿವೈಡೆಡ್ ಬೈ 6 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದ್ 4-5 20 ಒಂದ್ 35,000 ರಿಂದ 40,000 ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಆ 40,000 ಹೆಂಗ್ ಮಾಡ್ಬೇಕಂದ್ರೆ, ಆ 40,000ದಲ್ಲಿ ನಿಮ್ಮೊಂದು 10 ಶೇರ್ ಅಂದ್ರೆ 4,000 ಒಂದೊಂದು ಶೇರ್ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಆಗ ನಿಮ್ದೊಂದು ಒಳ್ಳೆ ಡೈವರ್ಸಿಫೈ ಆಗುತ್ತೆ. ಮತ್ತೆ ಲಾರ್ಜ್ ಕ್ಯಾಪ್ ಸೆಕ್ಟರ್ ವೈಸ್ ಡೈವರ್ಸಿಫಿಕೇಶನ್ ಇಸ್ ಮಸ್ಟ್ ಅಂಡ್ ಶುಡ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಸರ್ವಮಂಗಳ ಅವ್ರು ಕೇಳ್ತಾ ಇದ್ದಾರೆ, ಬಜಾಜ್ ಅಮೈನ್ಸ್ ಅಂಡ್ ದೀಪಕ್ ನೈಟ್ರೇಟ್ 2 ಶೇರ್ಸ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದಾವೆ. ಮತ್ತೆ ನನ್ನ ಪ್ರಕಾರ ಗುಡ್ ಶೇರ್ಸ್. ನಾನು ಇವಾಗಲೇ 10 years ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್. ಸ್ಮಾಲ್ ಕನ್ಫ್ಯೂಷನ್ ಇದೆ ಸರ್, ಇನ್ವೆಸ್ಟ್ಮೆಂಟ್ ಮಾಡ್ಲೇ ಬೇಡವಾ ಸರ್? ಪ್ಲೀಸ್ ಅಂಡ್ ಪ್ಲೀಸ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಸರ್ ಅಂತ ಹೇಳಿದೆ. ನೋಡಿ, ದೀಪಕ್ ನೈಟ್ರೇಟ್ ಆಲ್ರೆಡಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡಬಹುದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಹಾಗೆ ಬಜಾಜ್ ಅಮೈನ್ಸ್ ಅನ್ನೋದನ್ನ, ಸಾರಿ ಬಜಾಜ್ ಅಲ್ಲ, ಬಾಲಾಜಿ ಅಮೈನ್ಸ್ ಅನ್ನೋದನ್ನ ನಾನು ಇದುವರೆಗೂ ಅದನ್ನ ಅನಾಲಿಸಿಸ್ ನ ಮಾಡಿಲ್ಲ, ನಾನು ನೋಡೋಕ್ಕೂ ಕೂಡ ಹೋಗಿಲ್ಲ. ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ನೀವ್ ಹೇಳಿದೀರಾ ನನ್ನ ಪ್ರಕಾರ ಗುಡ್ ಅಂತ ಹೇಳಿದೀರಾ. ಬಟ್ ನಾನು ಇಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ನಾವ್ ಯಾವತ್ತೂ ಕೂಡ ನೀವು ಎಷ್ಟು ಅಮೌಂಟ್, ಯಾವ ರೀತಿ, ಯಾವ್ಯಾವ ಇದಾವೆ, ಬರೀ ಜಸ್ಟ್ 2 ಶೇರಿಗೆ ಹಾಕ್ಬೇಕು ಅಂದ್ರೆ ನನ್ನ ಪ್ರಕಾರ ತಪ್ಪಾಗುತ್ತೆ. ನಿಮ್ಮ ಡೈವರ್ಸಿಫಿಕೇಶನ್ ಇಸ್ ಮಸ್ಟ್ ಅಂಡ್ ಶುಡ್. ಹಾಗೆ ದೊಡ್ಡ ಮಾರ್ಕೆಟ್ ಕ್ಯಾಪ್ ಇರಬೇಕಾಗುತ್ತೆ. ನೀವು ಆಲ್ರೆಡಿ ಮಾಡಿಬಿಟ್ಟು ಇನ್ನೊಂದ್ ಸ್ವಲ್ಪ 1-2-3 ರಿಸ್ಕ್ ತಗೊಂತೀನಿ ಅಂದ್ರೆ ಓಕೆ. ಬಟ್ ನೀವು ನಿಮ್ಮ ಎಂಟೈರ್ ಅಮೌಂಟ್ ಇವ್ 2 ಸ್ಟಾಕ್ ಅಲ್ಲಿ ಹಾಕ್ತೀನಿ ಅಂದ್ರೆ ತುಂಬಾ ರಿಸ್ಕ್. ಅದನ್ನ ನೀವು ಹೇಳ್ಬೇಕಾಗುತ್ತೆ. ಇನ್ ಡೀಟೇಲ್ ಆಗಿ ನೀವು ನಮಗೆ ನೀವು ಈ ವಿಡಿಯೋದ ಕಮೆಂಟ್ ಅಲ್ಲಿ ತಿಳಿಸಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನೆಕ್ಸ್ಟ್ ರವಿ ಅವ್ರು ಕೇಳ್ತಿದ್ರೆ, ಸರ್ 2 ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಒಂದು ಲಾಂಗ್ ಟರ್ಮ್ ಅನದರ್ ಅಕೌಂಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಬೈ ಅಂಡ್ ಸೇಲ್ ಮಾಡಿ ಬಂದ ಲಾಭ ಅದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದ ಸರ್? ವೆರಿ ಗುಡ್, ತಪ್ಪೇ ಇಲ್ಲ. ಒಂದು ಒಳ್ಳೆ ಡಿಸಿಷನ್. ನೀವು 2 ಅಕೌಂಟ್ ಮಾಡಿಸ್ತೀರಾ, ಒಂದು ಲಾಂಗ್ ಟರ್ಮಿಗೆ, ಇನ್ನೊಂದು ಶಾರ್ಟ್ ಟರ್ಮಿಗೆ. ಶಾರ್ಟ್ ಟರ್ಮ್ ಅಲ್ಲಿ ಬಂದಿರತಕ್ಕಂಥ ಲಾಭನ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಅಬ್ವಿಯಸ್ಲಿ ವೆರಿ ಗುಡ್, ತಪ್ಪೇ ಇಲ್ಲ. ನೀವು ಇನ್ನೂ ಗ್ರೋತ್ ಆಗ್ತಾ ಹೋಗ್ತೀರಾ. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಆಲ್ರೆಡಿ ಮಾಡ್ತಾ ಇರ್ತೀರಾ. ಈ ಲಾಭಕ್ಕೆ ಇನ್ನೂ ಅಮೌಂಟ್ ಜಾಸ್ತಿ ಆಯ್ತಂದ್ರೆ ಒಂದು ಒಳ್ಳೆ ಕಾರ್ಪಸ್ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಶೇಷಭಟ್ ಅವ್ರು ಕೇಳ್ತಾ ಇದ್ದಾರೆ, ನನ್ನ ತಾಯಿ ಹೆಸರಲ್ಲಿ 5 ಲಕ್ಷ FD ಇದೆ, ಅದು ಮುಂದಿನ ತಿಂಗಳು ಮೆಚ್ಯೂರಿಟಿ ಆಗುತ್ತೆ, ನಂತರ ಅದನ್ನು ಏನು ಮಾಡಲಿ? ಮತ್ತೊಮ್ಮೆ FD ಮಾಡಲ್ಲ ಅಥವಾ ಅವರ ಹೆಸರಲ್ಲಿ ಡಿಮ್ಯಾಟ್ ಓಪನ್ ಮಾಡಿ ಶೇರ್ ಅಲ್ಲಿ ಇಡ್ಲ? ಅವರಿಗೆ ಶೇರ್ ಬಗ್ಗೆ ನಾಲೆಡ್ಜ್ ಇಲ್ಲ, ನಾನೇ ಅಕೌಂಟ್ ಹ್ಯಾಂಡಲ್ ಮಾಡಬೇಕು. ನನ್ನದು ಮತ್ತು ಅಮ್ಮನದ್ದು ಮಾಡಬಹುದಲ್ಲವೇ? ನನ್ನದು ಮತ್ತು ಅಮ್ಮನದು ಮಾಡಬಹುದಲ್ಲವೇ? ಇವಾಗ ಅವರಿಗೆ 65 ವರ್ಷ, ಅವರ ಆರೋಗ್ಯ ಚೆನ್ನಾಗಿದೆ. ಶಾರ್ಟ್ ಟರ್ಮ್ ಮಾಡಬೇಡ ಅಥವಾ ಶಾರ್ಟ್ ಟರ್ಮ್ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ಮಾಡಬೇಕಾ ಅಂತ ಕೇಳಿದ್ದಾರೆ. ಓಕೆ, ಮೊದಲಿಗೆ ನಿಮ್ಮ ತಾಯಿ ಅಮೌಂಟ್ ಅಂದಾಗ ಅದು ತಾಯಿಯ ಹೆಸರಲ್ಲಿದ್ದಾಗ ಅವರಿಗೆ ಎಲ್ಲಿ ಏನ್ ಅಮೌಂಟ್ ನ ಹೆಂಗೆ ಡಿವೈಡ್ ಆಗುತ್ತೆ? ನೀವೊಬ್ಬರೇ ಮಗನ, ಬೇರೆಯವರಿಗೆ ಇದೆಯಾ? ಅದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದು ರಿಸ್ಕ್. ಮಾರ್ಕೆಟ್ ಅಲ್ಲಿ ಆಗ್ತಾ ಇದೀರ ಅಂದ್ರೆ ನಿಮ್ಮ ದುಡ್ಡು ಇರ್ಬೇಕಾಗುತ್ತೆ, ಅಥವಾ ನಿಮ್ಮ ಪೇರೆಂಟ್ಸ್ ಆಗಿದ್ರು ಕೂಡ ಆ ಅಮೌಂಟಿಗೆ ಶ್ಯೂರಿಟಿ ಯಾರಿದ್ದಾರೆ?
ಓನ್ಲಿ ನೀವು ಒಬ್ಬರೇ ಇದ್ರೆ ಓಕೆ, ಅವ್ರಿಗೆ ಹೇಳಿ ಇನ್ಫಾರ್ಮ್ ಮಾಡಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ನಿಮ್ಮ ಅಣ್ಣ ತಮ್ಮಂದ್ರಿದ್ದೆ ಈಗೇನು ಆಗಲ್ಲ, ಲಾಭ ಬಂದಾಗೂ ಅವ್ರು ಬರ್ಬೋದು ಅಥವಾ ಲಾಸ್ ಆದಾಗೂ ನಿಮ್ಮನ್ನು ಹುಡ್ಕೊಂಡು ಬರ್ಬೋದು, ಅದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅದು ನನಗೆ ಕ್ಲಾರಿಟಿ ಕೊಟ್ಟಿಲ್ಲ, ಬಟ್ ತಪ್ಪಿಲ್ಲ. ಆಮೇಲೆ ನೆಕ್ಸ್ಟ್ ನೀವು ಇದನ್ನ ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ರ, ದಯವಿಟ್ಟು ಇಲ್ಲಿ ನಾನು ನಿಮಗೆ ಹಲವಾರು ವಿಧಾನಗಳಿದಾವೆ, ಬಟ್ ನೀವು ನಮ್ಮನ್ನ ಯಾವ ತರ ನೀವು ಶಾರ್ಟ್ ಟರ್ಮ್ ಕಲ್ತಿದ್ದೀರಾ ಅನ್ನೋ ನನಗೆ ಐಡಿಯಾ ಇಲ್ಲ. ಓಕೆನಾ, ನೀವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ ಅನ್ನೋದು ಐಡಿಯಾ ಇಲ್ಲ. ಓಕೆನಾ, ಅವ್ರಿಗೆ ಏಜ್ ಜಾಸ್ತಿ ಆಗಿದೆ 65 ಅಂತಂದ್ರೆ ಅವರಿಗಿನ್ನು ನೆಕ್ಸ್ಟ್ ಫ್ಯೂಚರಿಗೆ ನೀವು ಒಂದ್ ಸ್ವಲ್ಪ ದುಡ್ಡನ್ನ ಎಫ್ ಡಿ ತರ ಮಾಡಿ ಅಕ್ಕಿನೋ ಬೇರೆ ಬೇರೆ ವಿಧಾನಗಳು ನರೇಂದ್ರ ಮೋದಿದು ಒಂದೆರಡು ಸ್ಕೀಮ್ಗಳಿದಾವೆ. ಅಲ್ಲಿ ಒಂದ್ 8-9% ಪರ್ ಆನಮ್ ರಿಟರ್ನ್ ಬರ್ತಕ್ಕಂಥ ಸ್ಕೀಮ್ಗಳಿದಾವೆ. ಯಾಕಂದ್ರೆ ಅವ್ರಿಗೆ ನಾಳೆ ಹೆಂಗೋ ಏನೋ ಗೊತ್ತಿಲ್ಲ, ಆ ಅಮೌಂಟ್ ಒಂಥರ ಗ್ಯಾರಂಟಿ ಅಮೌಂಟ್ಗಳು, ಅದು ಗ್ಯಾರಂಟಿ ರಿಟರ್ನ್ ಬರ್ತಕ್ಕಂಥ ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡಿದ್ರೆ 5 ಲಕ್ಷ ಅಂತಂದ್ರೆ ಒಂದು 8% ಬಂದಿದ್ದೆ ಆದ್ರೆ ವರ್ಷಕ್ಕೆ ಒಂದು 40,000 ರೂಪಾಯಿ ಅವ್ರಿಗೆ ದುಡ್ಡು ಬರುತ್ತೆ. ಅಂದ್ರೆ ತಿಂಗಳಿಗೆ ಒಂದು 3-4 ಸಾವಿರ ರೂಪಾಯಿ ಖರ್ಚಿಗೆ ಆಗುತ್ತೆ, ಎಕ್ಸ್ಪೆನ್ಸಸ್ಗೆ. ಅದನ್ನ ಗಮನ ಕೊಡಬೇಕಾಗುತ್ತೆ. ಅವರ ದುಡ್ಡಲ್ಲಿ ನೀವು ಶಾರ್ಟ್ ಟರ್ಮ್ ಮಾಡಿ ಅದೇನಾದ್ರೂ ಲಾಸ್ ಆದ್ರೆ ಇದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಸರ್, ಅವ್ರಿಗೋಸ್ಕರ ನಾನು ಆಲ್ರೆಡಿ ರಿಸರ್ವ್ ಮಾಡಿದೀನಿ ಅಮೌಂಟ್, ಈ ಅಮೌಂಟ್ ನನಗೇನು ತೊಂದರೆ ಇಲ್ಲ ಅನ್ನೋದಾದ್ರೆ ನೀವು ಆ ರಿಸ್ಕ್ ಅನ್ನ ತಗೋಬೇಕಾಗುತ್ತೆ. ಐ ಥಿಂಕ್ ಹೇಳಿದೀನಿ ಅಂತ ಅನ್ಕೊಂತೀನಿ, ಉತ್ತರ ಸಿಕ್ಕಿದೆ ಅಂತಾನು ನಿಮಗೆ ಕ್ಲಾರಿಟಿ ಸಿಕ್ಕಿರಬಹುದು. ಏನೇನಾದ್ರೂ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸುರೇಶ್ ಅವರು ಒಂದ್ 3-4 ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಗುಡ್ ಅನಾಲಿಸಿಸ್ ಸಾರ್ ಅಂತ ಹಾಕಿದ್ದಾರೆ. ಓಕೆ, ಮತ್ತೆ ಇನ್ನೊಂದು, ನನ್ನ ವಿಡಿಯೋಗಳು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಅನಾಲಿಸಿಸ್ ಗುಡ್ ಅಂತ ಹಾಕಿದ್ದಾರೆ. ಐ ಥಿಂಕ್ ಈ ತರ ನೀವೆಲ್ಲ ನನಗೆ ಒಂದು ಕಮೆಂಟ್ಸ್ ತಿಳಿಸಿದಾಗ ನನಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ನನ್ನ ಎಂಟೈರ್ ನಾಲೆಡ್ಜ್ ಅಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನು ಕೂಡ ಎಕ್ಸ್ಪ್ಲೋಸ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲವನ್ನು ಕೂಡ ತಗೊಂಡು ನಿಮಗೆ ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಿ ವಿಡಿಯೋಗಳು ಮಾಡ್ತಾನೆ ಇರ್ತೀನಿ. ಆ ಒಂದು ಗ್ಯಾರಂಟಿ ನಾನಂತೂ ಕೊಡಬಲ್ಲೆ. ಬಟ್ ನಿಮ್ಮ ಪ್ರೋತ್ಸಾಹ ನನಗೆ ಹಿಂಗಿದ್ದಾಗ ಇನ್ನೂ ಖುಷಿ ಆಗುತ್ತೆ. ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡಿದರೆ, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತೀನಿ. ಓಕೆ, ಅವ್ರು ಹೇಳಿದಾರೆ ಹೌ ಕ್ಯಾನ್ ವಿ ಯೂಸ್ 30-day ಮೂವಿಂಗ್ ಅವರೇಜ್ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕಲ್ ಅಂತ ಹೇಳಿದ್ರೆ ಮೊದಲನೇ ಪ್ರಶ್ನೆ. ಸರ್, ಒಂದ್ ಲೈನ್ ಅಲ್ಲಿ ಹೇಳಕ್ ಆಗೋದಿಲ್ಲ. ಐ ಥಿಂಕ್ ನೀವು ನನ್ನ ಕೋರ್ಸ್ ಅನ್ನ ತಗೊಂಡಿದ್ದೀರಾ ಅಂತ ನನಗೆ ನೆನಪಿದೆ. ನೀವು ಫೋಟೋ ನೋಡಿದ್ರೆ ನೋ ಇಶ್ಯೂಸ್. ನೀವು ಬನ್ನಿ, ಕೋರ್ಸ್ ತಗೊಂಡಿದ್ಮೇಲೆ Q&A ಸೆಷನ್ಸ್ ಇರುತ್ತಲ್ಲ ನಿಮ್ಗೆ, ಅಲ್ಲಿ ಮಾತಾಡೋಣ. ಐ ಥಿಂಕ್ ನಿಮಗೆ ಗೊತ್ತಿದೆ ಅಂತಾನು ಅನ್ಕೊಂತೀನಿ. ಇನ್ನೊಂದು ಸರ್, ಟೆಕ್ನಿಕಲ್ ಟು ಬೈ ಎ ಶೇರ್ಸ್ ಇನ್ ಡಿಪ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಅಂತಂದ್ರೆ, ನೀವು ಹಲವಾರು ಟೆಕ್ನಿಕ್ ಇದೆ. ಪಿ ರೇಷಿಯೋಸ್ ನೋಡ್ಬೋದು, RSI ನೋಡ್ಕೊಂಡು ತಗೋಬಹುದು. ಸಮ್ ಒನ್ ಪರ್ಚೇಸ್ಡ್ ಶೇರ್ ಇನ್ ಹೈಯರ್ ಅಂಡ್ ಲೋಯರ್, ಹೌ ಕ್ಯಾನ್ ವಿ ಮೇಕ್ ಅವರೇಜ್, ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ಬೋತ್ ಸಿನಾರಿಯೋಸ್ ಅಂತ ಕೇಳಿದಿರ. ಒಂದು ಮೊದಲನೆಯ ಪ್ರಶ್ನೆ, ಹೌ ಕ್ಯಾನ್ ಯೂಸ್ ಟೆಕ್ನಿಕಲ್ ಅನಾಲಿಸಿಸ್ ಬೈ ಡಿಪ್ ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ. ನೋಡಿ, ಯಾವತ್ತೂ ಕೂಡ ನೀವು ಹೈ ಅಂಡ್ ಲೋ ತಗೊಂಡಾಗ ನೀವು ಹೆಂಗೆ ಅವರೇಜ್ ಮಾಡಬೇಕು ಅಂತಂದ್ರೆ, ಈಗ ಲೋ ಬಂದಾಗ ನೀವು ಸ್ವಲ್ಪ ಶೇರ್ ನ ತಗೊಂತೀರಾ, ಹೈ ಇರೋದು ಲೋ ಆಗುತ್ತೆ, ಅವರೇಜ್ ಆಗುತ್ತೆ ಪ್ರೈಸ್. ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಡೌಟ್ ಇಲ್ಲ ಅನ್ಕೊಂತೀನಿ. ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಬಿಡ್ತೀನಿ. ನೀವು ಯಾವ್ದೋ ಒಂದು ಕಂಪನಿ XYZ ಅನ್ನೋ ಕಂಪನಿ 100 ರೂಪಾಯಿ ಇರುತ್ತೆ, ಇವಾಗ ಬೈ ಮಾಡ್ತೀರಾ. ಅದು 80 ರೂಪಾಯಿಗೆ ಹೋಗುತ್ತೆ, ಅವಾಗ ಮತ್ತೊಂದು ಬೈ ಮಾಡ್ತೀರಾ, ಅವಾಗ ನಿಮ್ಗೆ ಅವರೇಜ್ 90 ರೂಪಾಯಿ ಆಗುತ್ತೆ. ಓಕೆನಾ, ಹೈ ಅಂಡ್ ಲೋ ಇದ್ದಾಗ ನೀವು ಬೈ ಮಾಡಿದಾಗ, ಅದಕ್ಕೆ ಹೇಳೋದು SEP ಇಸ್ ದ ಬೆಸ್ಟ್ ಟೂಲ್ ಫಾರ್ ಅವರೇಜಿಂಗ್ ದ ಸ್ಟಾಕ್ಸ್ ಅಂತ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೇನಾದ್ರೂ ಡೌಟ್ ಇದ್ರೆ ನಮ್ಮ Q&A ಸೆಷನ್ಸ್ ಇರುತ್ತೆ, ನೀವು ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ. ಐ ಥಿಂಕ್ ನಿಮಗೆ Q&A ಸೆಷನ್ ಇದ್ದಾಗ ಇನ್ನೂ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಐ ಥಿಂಕ್ ಕೋರ್ಸ್ ಅನ್ನು ನೀವು ತಗೊಂಡಿದ್ದೀರಾ, ಗೊತ್ತಿದೆ ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಪ್ರೀತಾಲ್ ಮುದ್ದೇಗೌಡ್ರ ಅವ್ರು ಕೇಳ್ತಾ ಇದ್ದಾರೆ, ಹೌ ಟು ಇನ್ವೆಸ್ಟ್ ಅನ್ಲಿಮಿಟೆಡ್ ಶೇರ್ ಎನಿ ಹ್ಯಾಪ್ ಈಸ್ ದೇರ್, ಐ ಆಮ್ ಇನ್ವೆಸ್ಟೆಡ್ crore more, ಐ ಆಮ್ ಎಕ್ಸ್ಪೀರಿಯನ್ಸ್ 7 years, ಪ್ಲೀಸ್ ಡೂ ಒನ್ ವಿಡಿಯೋ. ಸರ್ ನೋಡಿ, ಯಾವುದೇ ಬ್ರೋಕರ್ ಅಥವಾ ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಎಷ್ಟು ಬೇಕಾದ್ರೂ ಶೇರ್ ತಗೋಬಹುದು. ಅಲ್ಲಿ ಯಾವುದೇ ರೂಲ್ಸ್ ಇಲ್ಲ, ಅನ್ಲಿಮಿಟೆಡ್ ಶೇರ್. ನಿಮ್ದ ಒಂದು ನಾನು ಹೇಳ್ತಾ ಇದ್ದೀನಲ್ಲ, ಕ್ರೋರ್ಸ್, ಎಷ್ಟು ಕ್ರೋರ್ ದಿನ ವಹಿವಾಟು, 5-6 ಸಾವಿರ ಕೋಟಿ ಗಂಟ್ಲೆ ವಹಿವಾಟು ಆಗುತ್ತೆ ಬರೇ ಒಂದು DIs FIs. ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಸಿನಾರಿಯೋನು ಸಾವಿರ ಕೋಟಿ ಟರ್ನ್ ಓವರ್ ಆಗುತ್ತೆ. ನಿಮ್ಮ ಹತ್ರ ಎಷ್ಟು ಕೋಟಿ ಇನ್ಕಮ್ ಟ್ಯಾಕ್ಸ್ಡ್ ಅರ್ನ್ಡ್ ಮನಿ ಇದೆಯಾ ಅಷ್ಟನ್ನು ಹಾಕಿ, ಯಾವುದೇ ಸಮಸ್ಯೆ ಇಲ್ಲ. ಯಾವ ಆಪಲ್ ಹಾಕಿದ್ರು ಕೂಡ ಅವ್ರೇನ್ ತಗೊಂಡೋಗಲ್ಲ. ನಿಮ್ಮ ಎಲ್ಲಾ ಷೇರುಗಳು ಹೋಗ್ಬಿಟ್ಟು ಕೂತ್ಕೊಳೋದು NSDL ಹಾಗೂ CDSL ಅಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಕ್ಕೇನ್ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಅನ್ಲಿಮಿಟೆಡ್ ಶೇರ್ ನೀವು ಎಷ್ಟು ಬೇಕಾದ್ರೂ ಬೈ ಮಾಡ್ಬೋದು ಸರ್. ನೀವು ಅದೇ ಹೇಳಿದ್ನಲ್ಲ, ಇನ್ಕಮ್ ಟ್ಯಾಕ್ಸ್ ಇಂದ ಅರ್ನ್ ಆಗಿರ್ತಕ್ಕಂಥ ಮೊತ್ತನ ನೀವು ಎಷ್ಟು ಬೇಕಾದ್ರೂ ಹಾಕಿ, ನೀವು ಯಾವುದ್ರಲ್ಲಿ ಬೇಕಾದ್ರೂ ಹಾಕಿ, ಏನೂ ತೊಂದರೆ ಇಲ್ಲ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದು ನೋಡ್ಕೊಂಡು, ಅದು ನಾನು ಯಾವ್ದಂದ್ರೆ ಮೀನ್ ಯಾವ ಬ್ರೋಕರ್ ಹೇಳಿದೀನಿ, ಶೇರ್ ಅಲ್ಲ. ಜಿರೋಡಾ, ಏಂಜಲ್ ಎಲ್ಲದರಲ್ಲೂ ಕೂಡ ಅಕ್ಸೆಸಬಿಲಿಟಿ ಇದೆ, ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
KRT ಬಸ್ ಅವರು ಕೇಳ್ತಾ ಇದ್ದಾರೆ, ನಮಸ್ತೆ ಸರ್, ನಾನು ಬಸವರಾಜ್ ಪಾಟೀಲ. ನನ್ನ ಪ್ರಶ್ನೆ, ಯುರೇಕಾ ಫಾರ್ಮಾದಲ್ಲಿ ಸುಮಾರು 20 ಷೇರುಗಳು 540 ರೂಪಾಯಿ ಖರೀದಿ ಮಾಡಿದೆ 1 ವರ್ಷದ ಹಿಂದೆ. ಈಗ ಆ ಷೇರಿನಿಂದ ಹೊರಬರಲು ಯಾವ ಸಾಧ್ಯತೆಗಳು ಇವೆ ಎಂಬುದನ್ನು ತಿಳಿಸಿ ಸರ್. ಯುರೇಕಾ ಫಾರ್ಮಾ ಅಂತ ಇಲ್ಲ, ಯುರೇಕಾ ಇಂಡಸ್ಟ್ರೀಸ್ ಇದೆ. ಓಕೆನಾ. ನಾನು ಫಾರ್ಮಾ ನೋಡಿದಾಗ ನನಗೆ ಅಷ್ಟು ಗೊತ್ತಿಲ್ಲ. ಐ ಥಿಂಕ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಆ ಒಂದು ಸ್ಪೆಸಿಫಿಕ್ ಕೋಡ್ ಇರುತ್ತೆ NSC, ಆ ಕೋಡ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು ಇನ್ನೊಂದು ಸರ್, ನೀವು ಐ ಥಿಂಕ್ ಲಾಸ್ ಆಗಿರುತ್ತೆ, ಅದಕ್ಕೆ ಹೆಂಗ್ ಬರ್ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಯಾವತ್ತು ಕೂಡ ನೀವು ಶೇರ್ ನ ಲಾಸ್ ಆದ್ಮೇಲೆ ಹೆಂಗ್ ಬರ್ಬೇಕು ಅಂತ ಕೇಳೋದಲ್ಲ, ಸ್ಟಾರ್ಟಿಂಗ್ ಎಂಟ್ರಿ ಆಗ್ಬೇಕಾದ್ರೆ ಇದು ಚೆನ್ನಾಗಿದೆಯೋ ಇಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ, ಸ್ಟಡಿ ಮಾಡ್ಬೇಕಿತ್ತು. ಸಿ ಮಿಸ್ಟೇಕ್ ಯುವರ್ಸ್, ಬಟ್ ತಪ್ಪು ಮಾಡ್ತೀವಿ, ಎಲ್ಲವೂ ಕೂಡ ಸಹಜ. ಬಟ್ ಅದನ್ನ ಇಲ್ಲಿ ತನಕ ನೀವು ತುಂಬಾ ಲಾಸ್ ಆಗೋ ತನಕ ಬಿಟ್ಕೊಳ್ಬಾರ್ದು. ಅದಕ್ಕೆ ನಾನಾ ರೀತಿ ನನ್ನ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ. ಏನೂ ಇಲ್ಲ, ನಿನ್ನೆ ಒಂದು ವಿಡಿಯೋ ಮಾಡಿದೆ, ಬಾಲಕೃಷ್ಣ ಇಂಡಸ್ಟ್ರೀಸ್. ಅದು ನನಗೆ ನನ್ನ ಒಂದು ಅನಾಲಿಸಿಸ್, ಬೇರೆಯವ್ರದ್ದು ಹೆಂಗೋ ವಿಷನ್ ಗೊತ್ತಿಲ್ಲ, ಬಟ್ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ, ನಾನು ಗ್ರಾಫ್ ನ ನೋಡಿಬೇಕಾದ್ರೆ ಅವರ ಒಂದು ಸಾಲ ಜಾಸ್ತಿ ಆಗಿದೆ, ಅವರ ಒಂದು ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ. ಸಿ ಆ ಎರಡು ಕಾರಣಕ್ಕೂ ಕೂಡ ಪ್ರೈಸ್ ಡೌನ್ ಆಗಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಸಿ ನೀವು ಏನೇ ಆಗ್ಲಿ ಒಂದು ಶೇರ್ ತಗೋಬೇಕು ಅಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು. ದಯವಿಟ್ಟು ನೀವು ಗೊತ್ತಿಲ್ದಂಗೆ ತಗೊಂಡು ಈಗ ಹೆಂಗ್ ಹೊರಗೆ ಬರ್ಬೇಕು ಅನ್ನೋದಿದ್ರೆ ಐ ಥಿಂಕ್ ಲಾಸ್ ಆದ್ಮೇಲೆ ಮತ್ತೆ ಅದನ್ನ ಯೋಚನೆ ಮಾಡಿ ಅದರಲ್ಲೇ ದುಡ್ಡು ಮಾಡ್ತೀನಿ ಅನ್ನೋ ತಪ್ಪು ನಿಮ್ಮ ತಪ್ಪದು. ಯಾಕಂದ್ರೆ ನೀವು ಕಲ್ತಿಲ್ದಂಗೆ ಹೋಗಿದ್ದೀರಾ, ಅಥವಾ ಗೊತ್ತಿಲ್ಲದೆ ಯಾರೋ ಹೇಳಿದ್ದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೆ ಹೋಗಿ ನೀವು ಲಾಸ್ ಮಾಡ್ಕೊಂಡಿದ್ರೆ ಅದು ರೆಸ್ಪಾನ್ಸಿಬಲ್ ಫಾರ್ ಯು. ಸೊ ತಪ್ಪಿದ್ರೆ ಕ್ಷಮೆ ಇರಲಿ. ಬಟ್ ನಾನ್ ನಿಮಗೆ ಈ ಒಂದು ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಗಣೇಶ್ ಅವ್ರು ಕೇಳ್ತಿದ್ದಾರೆ, ಸರ್ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಲೇಬೇಕಾ? ಟ್ಯಾಕ್ಸ್ ಫೈಲಿಂಗ್ ಮಾಡದಿದ್ರೆ ಏನಾಗುತ್ತೆ? ಅಂಡ್ ಟ್ಯಾಕ್ಸ್ ಫಿಲ್ಲಿಂಗ್ ಮಾಡುವುದು ಹೇಗೆ ತಿಳಿಸಿ ಸರ್. ಓಕೆ, ಗಣೇಶ್ ಅವ್ರು ಕೇಳ್ತಿದ್ದಾರೆ, ಸರ್ ಶಾರ್ಟ್ ಟರ್ಮಿಂಗ್ ಅಲ್ಲಿ ಟ್ಯಾಕ್ಸ್ ಕಟ್ಟಲೇಬೇಕಾ? ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಹಾಗೆ ಹೆಂಗ್ ಮಾಡೋದು ಅಂತ ಕೇಳ್ತಿದ್ದಾರೆ. ನೋಡಿ ಸರ್, ನಾವು ಇಂಡಿಯನ್ ಸಿಟಿಸನ್ಸ್, ಯಾವತ್ತೂ ಕೂಡ ನಾವು ಚೆನ್ನಾಗಿ ದುಡಿತಾ ಇದೀವಿ ಅಂದ್ರೆ ನಾವಷ್ಟೇ ಅಲ್ಲ, ಎಲ್ಲರೂ ಚೆನ್ನಾಗಿರೋ ತರ ನಮ್ಮ ಒಂದು ಮೆಂಟಾಲಿಟಿ ಇರಬೇಕು. ಓಕೆನಾ. ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ನಿಮಗ್ ನಾಳೆ ಏನಾದ್ರು ಪ್ರಾಬ್ಲಮ್ ಆಯ್ತು. ಈಗ ನಿಮ್ಗೆ ಗೊತ್ತಿರ್ಲಿ, ಎಕ್ಸಾಂಪಲ್ಸ್ ಕೊಡು, ಯಾವುದೇ ಒಂದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ IT ರಿಟರ್ನ್ಸ್ ಕೇಳ್ತಾ ಇದೆ. ಓಕೆನಾ. ಎಲ್ಲನೂ ಕೂಡ ನಿಮ್ದು ವ್ಯಾಲಿಡ್ ಆಗಿತ್ತು ಅಂತಂದ್ರೆ ನಿಮ್ಗೆ ಯಾವುದೇ ಭಯ ಇಲ್ಲ. ನೀವು ದುಡ್ದಿರೋ ದುಡ್ಡು ಅವರು ನೀವೇನು ಕಷ್ಟಪಟ್ಟು ನಾವು ಫುಲ್ ಬರೋದೆಲ್ಲ ಕೇಳ್ತಾ ಇಲ್ಲ. 7 ಲಕ್ಷ ತನಕ ಎಕ್ಸಂಪ್ಷನ್ಸ್ ಇದೆ. ಅದಾದ್ಮೇಲೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲೂ 1 ಲಕ್ಷ ಶಾರ್ಟ್ ಟರ್ಮ್, 1 ಲಕ್ಷ ಲಾಂಗ್ ಟರ್ಮ್ ಇದೆ. ಅದನ್ನೆಲ್ಲ ಕಂಡೀಷನ್ ನೋಡ್ಬಿಟ್ಟು ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ನೀವು ಅದ್ರ ಮೇಲೆ ಮಾಡ್ಬೇಕಂದ್ರೆ 100% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆಸ್ ಎ ಇಂಡಿಯನ್ ಸಿಟಿಸನ್ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಕಟ್ಟಿಲ್ಲ ಅಂದಂಗೆ ಇರ್ಬೋದಾ ಅಂತಂದ್ರೆ ಅದು ನಿಮ್ಮ ತಪ್ಪು. ಈಗ ಸರ್ ಕಳ್ತನ ಮಾಡಬಹುದಾ ಅಂತ ಕೇಳಿದ್ರೆ ನಾನೇನ್ ಹೇಳಕ್ಕಾಗುತ್ತೆ? ಸಿಗೋ ತನಕ ಗೊತ್ತಾಗಲ್ಲ, ಸಿಕ್ಕ ಮೇಲೆ ಏನಾಗುತ್ತೆ ಪನಿಷ್ಮೆಂಟ್ ಆತರ. ಕಳ್ತನ ಅನ್ನೋದಕ್ಕಿಂತ ಆ ವರ್ಡ್ ನಾನು ಯಾಕೆ ಬಳಸ್ತೆ ಅಂತಂದ್ರೆ, ಈಗ ನಾನು ಕಟ್ಲಂಗಿದ್ರೆ ಅಂದ್ರೆ ತಪ್ಪು, ಆಸ್ ಎ ಅಫೆನ್ಸ್ ಅಂತಾನೆ ಆಸ್ ಎ ರೂಲ್ ಇರೋದು. ಸೊ ಹಾಗಾಗಿ ನಮ್ಮ ಡ್ಯೂಟಿ ನಾವು ಮಾಡೋಣ. ಯಾಕೆ ತಪ್ಪಾಗಿ ಆ ಒಂದು ದುಡ್ಡು ನಮಗೆ ಬೇಡ. ನಾವು ಆಲ್ರೆಡಿ ಅವ್ರೇನ್ ಕೇಳ್ತಾ ಇಲ್ವಲ್ಲ, ನೀನ್ ಎಷ್ಟು ದುಡ್ದಿದ್ಯಾ, ನಿನಗೆ ಇನ್ಕಮ್ ಟ್ಯಾಕ್ಸ್ 7 ಲಕ್ಷ ತನಕ ಇದ್ದು, ಆಮೇಲೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಲ್ಲ ಆಗೋದೊಳಗಿದ್ರೆ ಅವ್ರೇನ್ ಕೇಳೋದೇ ಇಲ್ಲ. ಅದಕ್ಕಿಂತ ಮೇಲಿದ್ರೆ ಮಾತ್ರ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಆಸ್ ಎ ಇಂಡಿಯನ್ ಸಿಟಿಸನ್ ಕಟ್ಟಬೇಕು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸಂತ ಅವರು ಕೇಳ್ತಾರೆ, ಸಜೆಸ್ಟ್ ಎ ಗುಡ್ ರಿಟರ್ನ್ ಮ್ಯೂಚುವಲ್ ಫಂಡ್ಸ್ ಫಾರ್ ಲಾಂಗ್ ಟರ್ಮ್, ರೆಡಿ ಟು ಇನ್ವೆಸ್ಟ್ 10K ಎವ್ರಿ ಮಂತ್ ಅಂತ ಹೇಳಿದ್ದಾರೆ. ಸರ್ ನೋಡಿ, ಮ್ಯೂಚುವಲ್ ಫಂಡ್ಸ್ ಆಲ್ಸೋ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ರಿಸ್ಕ್ ನಾನು ಏನ್ ಸರ್, ನಾನು ಮಾರ್ಕೆಟ್ ನೋಡಕ್ ಬರಲ್ಲ, ನನಗೇನು ಇಲ್ಲ ಸರ್ ಐಡಿಯಾ, ಬಟ್ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ ದುಡ್ಡನ್ನ ಕ್ಲಿಯರ್ ಆಗಿ ಅಂತ ಅನ್ನೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಆಲ್ಸೋ ವೆರಿ ವೆರಿ ಗುಡ್ ರಿಟರ್ನ್. ನೀವು ಇಲ್ಲಿ ನಾನು ಯಾವ ಫಂಡ್ ತಗೊಳ್ಳಿ ಅಂತ ಯಾವ್ದು ಸಜೆಸ್ಟ್ ಮಾಡಲ್ಲ. ನಾನು ಯಾವತ್ತೂ ಕೂಡ ಹೇಳ್ತೀನಲ್ಲ, ನಾನು ಇದೇ ತಗೊಳ್ಳಿ, ಅದೇ ತಗೊಳ್ಳಿ, ಇದೇ ಶೇರ್ ತಗೊಳ್ಳಿ, ಇದೇ ಫಂಡ್ ತಗೊಳ್ಳಿ ಅಂತನಲ್ಲ. ಐ ಥಿಂಕ್ ನೀವು ನನ್ನ ಒಂದು ವಾಟ್ಸಪ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಬೇಕು ಅಂದ್ರೆ ನಾವು ಬೇಕಾದ್ರೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಮಹಾಬಲೇಶ್ವರ ಅವ್ರು ಕೇಳಿದರೆ, ನಾವು ಟಾಪ್ 1 and 2 ಡಿಮ್ಯಾಟ್ ಕಂಪನಿಯಲ್ಲಿ ಅಕೌಂಟ್ ಹೊಂದಿದ್ದರು, ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತ ತುಂಬಾ ಅಪರಿಚಿತರು ಕಾಲ್ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಡೇಟಾ ಎಲ್ಲಿ ಸಿಗುತ್ತದೆ? ಈ ಟಾಪ್ 1 and 2 ಬ್ರೋಕರ್ಗಳು ಇದನ್ನು ಗುಪ್ತವಾಗಿ ಇಡೋದಿಲ್ಲವೇ? ಈ ಬ್ರೋಕರ್ ಕಂಪನಿಗಳನ್ನ ನಂಬಬಹುದೇ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಾ ಸರ್. ನೋಡಿ, ಈಗ ನಂಬರ್ಗಳು ಎಲ್ಲ ಬೇಕಾದ್ರೂ ಸಿಗುತ್ತೆ ಸರ್. ನಾವು ಎಷ್ಟೋ ಕಡೆ ನಂಬರ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಬರೇ ಓನ್ಲಿ ಇದಲ್ಲ, ನೀವು ಡಿಮ್ಯಾಟ್ ಅಂತಾನೇ ಯಾಕೆ ಅನ್ಕೊಂತೀರಾ? ಬೇರೆ ನೀವು ಡಿಮ್ಯಾಟ್ ಇದೆ ಅಂತ ತಕ್ಷಣ ನೀವು ಯಾವ್ದೋ IPO ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ವೆಬ್ಸೈಟ್ ಅಲ್ಲಿ ಹೋಗಿರ್ತೀರಾ, ಅಲ್ಲೆಲ್ಲೋ ಲಾಗಿನ್ ಆಗಿರ್ತೀರಾ, ಅಥವಾ ಏನೋ ಶೇರ್ಸ್ ನ ಬೈ ಮಾಡ್ಬೇಕಾರೆ, ಅಥವಾ ನಿಮ್ಮ ವಹಿವಾಟುಗಳು ಬರೇ ಓನ್ಲಿ ಬ್ರೋಕರ್ ಅಂತ ಅಲ್ಲ, ಅಲ್ಲಿ ಮಧ್ಯವರ್ತಿಗಳಲ್ಲೂ ಕೂಡ ಇರ್ತಾರೆ, ಅಥವಾ ಯಾವ ಹಲವಾರು ಕೆಲಸಗಳು ಆಗ್ತಾ ಇರುತ್ತೆ. ನಂಬರ್ ತಗೊಳೋದು ದೊಡ್ಡ ವಿಚಾರ ಅಲ್ಲ. ಇವತ್ತಿನ ಸಾಫ್ಟ್ವೇರ್ ಯುಗದಲ್ಲಿ
ನಂಬರ್ ತಗೊಳೋದು ಒಂದು ಮ್ಯಾಟ್ರೇ ಅಲ್ಲ ಸರ್. ಯಾಕಂದ್ರೆ ನೀವು ನೋಡಿ, ಸುಮ್ನೆ ಯಾವ್ದೋ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ನೀವೇನೋ ಸರ್ಚ್ ಮಾಡ್ತಾ ಇರ್ತಾರೆ, ಯಾವ್ದೋ ಒಂದು ಟೀ ಶರ್ಟ್ಸ್ ತಗೋಬೇಕು ಅಂತ ಇರ್ತೀರ ಅಂತ ಅನ್ಕೊಳ್ಳಿ. ನೀವು ಆ ಟೀ ಶರ್ಟ್ ನ ಸರ್ಚ್ ಮಾಡಿ ಒಂದ್ 10 ನಿಮಿಷ 5 ನಿಮಿಷ ಆಗಿರಕ್ಕಿಲ್ಲ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಅದೇ ಬರುತ್ತೆ. ನೀವು ಫೇಸ್ಬುಕ್ ಅಲ್ಲಿ ಓಪನ್ ಮಾಡಿದ್ರೆ ಅದೇ ಸಿಮಿಲಾರಿಟಿ ಇರ್ತಕ್ಕಂಥ ಟೀ ಶರ್ಟ್ಸ್ ಗಳು ತೋರಿಸ್ತಾ ಇರುತ್ತೆ. ಸಿ ದಟ್ ಈಸ್ ಯೂಸ್. ಈಗಿನ ಒಂದು ಟೆಕ್ನಾಲಜಿ ಆ ತರ ಬೆಳೆದಿದೆ. ನಂಬರ್ ಸಿಗುತ್ತೆ, ಸಿಗ್ಲಿ ಬಿಡಿ, ನೀವು ಕರೆಕ್ಟ್ ಆಗಿರಿದ್ರೆ ಸಾಕು. ಫೋನ್ ಮಾಡಿದ್ರೆ ಇಲ್ಲ ಸರ್ ಮಾಡಲ್ಲ ಅಂತ ಹೇಳಿ ವಾಟ್ ಎವರ್ ಮೇ ಬಿ, ನೀವು ರಿಯಾಕ್ಷನ್ ಕೊಡಬಾರ್ದು ಅಷ್ಟೇ. ಏನು ಮಾಡಕ, ಡೇಟಾ ಬಿಡಿ ಸರ್, ಸಿಕ್ಕೇ ಸಿಗುತ್ತೆ. ಈಗ ಯಾವ್ದು ಸೆಕ್ಯೂರ್ ಇಲ್ಲ ಸರ್, ಹಾಗಾಗಿ ಅದ್ರ ಬಗ್ಗೆ ನಾವೇನು ಮಾಡಕ್ ಆಗಲ್ಲ. ಮಾಡ್ಬೇಕು, ತಪ್ಪಿಲ್ಲ, ನೀವು ಕೇಳಿರೋ ಪ್ರಶ್ನೆ ಸರಿ ಇದೆ, ಬಟ್ ಮಾಡ್ಬೇಕು. ಇವತ್ತೇನು ಮಾಡಕ್ಕಾಗಲ್ಲ. ಎಷ್ಟು ಹೈಡ್ ಮಾಡಿದ್ರೆ, ಈಗ ನೋಡಿ, ಒಂದು ಫಿಲಮ್ಸ್ ನೇ ತಗೊಳ್ಳಿ, 700-800 ಕೋಟಿ ಬಡ್ಜೆಟ್ ಫಿಲಮ್ ಹಾಕ್ಬಿಟ್ಟು ಮೂವಿ ಮಾಡಿರ್ತಾರೆ. ಆ ಮೂವಿ ರಿಲೀಸ್ ಆಗಿ ವಿತಿನ್ 1 ಡೇ ಅಲ್ಲೇನೆ ಪೈರಸಿ ಆಗುತ್ತೆ. ಅದಕ್ಕೆ ಅವ್ರು 700 ಕೋಟಿ ಹಾಕ್ದವ್ರಿಗೆ ಇದನ್ನ ತಡೆಯಕ್ ಆಗಲ್ವಾ? ಅವ್ರಿಗೂ ಕೋಟಿ ದುಡ್ಡು ಕೊಡಕ್ ಆಗಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ, ಈ ಟೆಕ್ನಾಲಜಿ ಎಷ್ಟು ಉಪಯೋಗ ಇದೆ ಅಷ್ಟೇ ಅನಾನುಕೂಲಗಳು ಕೂಡ ಇದೆ. ವಾಟ್ ಎವರ್, ಬಟ್ ನೀವು ಸ್ಟ್ರಾಂಗ್ ಇರ್ಬೇಕಾಗುತ್ತೆ. ಯಾರು ಫೋನ್ ಮಾಡಿದ್ರು ನಾನು ರೆಸ್ಪಾನ್ಸ್ ಮಾಡಬಾರ್ದು, ಯಾರು ಹೇಳಿದ್ದು ಕೇಳಬಾರ್ದು. ನಾನೇ ಇಂಡಿವಿಜುವಲ್ ಆಗಿ ಸೆಲ್ಫ್ ಆಗಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ರವೀಂದ್ರ ಅವರು ಕೇಳ್ತಾ ಇದ್ದಾರೆ, ಹ್ಯಾಪಿ ಸರ್, ಥ್ಯಾಂಕ್ ಯು ಸರ್. ನನಗೆ ಲಕ್ಷ್ಮಿ ವಿಲಾಸ್ ಬ್ಯಾಂಕ್ ಬಗ್ಗೆ ತಿಳಿಸಿ. ನನ್ನದು 1000 ಶೇರ್ ಇದೆ, ಯಾರನ್ನು ಕೇಳಬೇಕು ದಯವಿಟ್ಟು ತಿಳಿಸಿ ಸರ್. ನೋಡಿ, ನಾನು ಅವಾಗ್ಲೇ ಒಂದು ಪ್ರಶ್ನೆ ಕೇಳಿದ್ರೆ ಯಾರೋ ಒಬ್ರು, ಸರ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೀನಿ, ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಕಂಪ್ನಿ ಹೇಳಿದ್ರು. ಐ ಥಿಂಕ್ ಇದೇ ವಿಡಿಯೋದಲ್ಲೇ ಇದೆ, ನೀವು ಬೇಕಾದ್ರೆ ಆಮೇಲೆ ನೋಡಿದಿರಾ ಅಂತ ಅನ್ಕೊಂತೀನಿ. ನೋಡಿ, ಯಾವ್ದೋ ಒಂದು ಕಂಪ್ನಿ ಬಗ್ಗೆ ನಾನು ತಗೊಂಡಿದ್ದೀನಿ, ಏನ್ ಮಾಡ್ಲಿ. ನಾನು ಯಾಕೆ ಈ ಪ್ರಶ್ನೆ ತಗೊಂಡಿದ್ದೀನಿ ಅಂದ್ರೆ, ಯಾವತ್ತು ಕೂಡ ನೀವು ತಗೊಳೋದ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳಬೇಕು. ಲಾಸ್ ಆದ್ಮೇಲೆ ಕೇಳಿದ್ರೆ ನಿಮ್ಮ ಲಾಸೇ ಅದು. ಓಕೆನಾ? ಸೊ ಹೆಂಗ್ ಮಾಡಿದಿರಾ ಇನ್ವೆಸ್ಟ್ಮೆಂಟ್, ಯಾವ ತರ ಡೈವರ್ಸಿಫಿಕೇಶನ್ ಮಾಡಿದಿರಾ, ಆಮೇಲೆ ಯಾವ ಪ್ಯಾರಾಮೀಟರ್ ಇಟ್ಕೊಂಡು ನೀವು ತಗೊಂಡ್ರಿ, ಅದೆಲ್ಲಾನು ನೋಡ್ಬೇಕಾಗುತ್ತೆ. ಈಗ ಲಾಸ್ ಆದ್ಮೇಲೆ ಏನ್ ಮಾಡ್ಲಿ ಅಂದ್ರೆ, ಲಾಸ್ ಯು ವಿಲ್ ಅಕ್ಸೆಪ್ಟ್ ಅ ಲಾಸ್. ನೀವು ತಪ್ಪು ನೀವು ಮಾಡಿರೋದನ್ನ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಗಿರೀಶ್ ಅವ್ರು ಕೇಳ್ತಾ ಇದ್ದಾರೆ, ಐ ಸರ್, ಹೌ ಮಚ್ ಸ್ಟಾಕ್ ಶುಡ್ ಬಿ ದೇರ್ ಇನ್ ಒನ್ ಮೋರ್ ಪೋರ್ಟ್ಫೋಲಿಯೋ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ. ಹೌ ಮಚ್ ಸ್ಟಾಕ್ ಶುಡ್ ಬಿ ದೇರ್ ಇನ್ ಒನ್ ಪೋರ್ಟ್ಫೋಲಿಯೋ ಮ್ಯಾಕ್ಸಿಮಮ್. ನೋಡಿ ಸರ್, ನಾವ್ ಹೇಳೋದು ಲಾಂಗ್ ಟರ್ಮ್ ಅಲ್ಲಿ ಒಂದು 8ರಿಂದ 10 ಸೆಕ್ಟಾರ್ಗಳಲ್ಲಿ ಇನ್ವೆಸ್ಟ್ ಮಾಡಿ, ಒಂದೊಂದು ಸೆಕ್ಟರ್ ಅಲ್ಲಿ 1 ಅಥವಾ 2 ಕಂಪನಿಗಳು ನೀವು ಮ್ಯಾನೇಜ್ ಮಾಡೋಂಗಿದ್ರೆ, ಒಂದ್ ಸೆಕ್ಟರ್ ಅಲ್ಲಿ 2 ಇಟ್ಕೊಳ್ಳಿ, ಇಲ್ಲ 1 ಇಟ್ಕೊಳ್ಳಿ, ಇಲ್ಲ 3 ನೀವು ಮ್ಯಾನೇಜ್ ಮಾಡೋ ಕೆಪಾಬಿಲಿಟಿ ಇತ್ತು ಅಂತಂದ್ರೆ, ಮ್ಯಾಕ್ಸಿಮಮ್ ಓವರ್ ಆಲ್ ಶೇರ್ಸ್ ಒಂದು 15 ಶೇರ್ ಇದ್ರು, 12-15 ಶೇರ್ ಇದ್ರು ಓಕೆ. ಒಂದು 8ರಿಂದ 10 ಸೆಕ್ಟರ್ ಅಲ್ಲಿ ಒಂದೊಂದು ಸೆಕ್ಟರ್ ಅಲ್ಲಿ 1 ಅಥವಾ 2 ಕಂಪನಿನ ಮ್ಯಾನೇಜ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇವರ ಹೆಸರು ಗೊತ್ತಿಲ್ಲ, ಏನೋ ಬೇರೆ ಕೋಡ್ ಇದೆ, ಬಟ್ ಅವ್ರ ಪ್ರಶ್ನೆ ತಗೊಂಡಿದ್ದೀನಿ. ಗುಡ್ ಅನಾಲಿಸಿಸ್ ಅಂತ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ 30 ಡೇ ಮೂವಿಂಗ್ ಅವರೇಜ್ ನಲ್ಲಿ ಗ್ರಾಫ್ ಹಾಕ್ಬೇಕಾದ್ರೆ ಡೈಲಿ ಹೇಗೆ ಹಾಕುವುದು ಅಂತ ತಿಳಿಸಿ ಸರ್. ಅದು ಗ್ರಾಫ್ ಓಪನ್ ಮಾಡ್ಬೇಕಾಗುತ್ತೆ, ತಪ್ಪಿಲ್ಲ, ನೀವು ಕೇಳಿದಿರಾ. ನೀವ್ ಎಲ್ಲಿ ಓಪನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ನೀವು ಯಾವುದೇ ಚಾರ್ಟ್ ಓಪನ್ ಮಾಡಿದ್ರು ಕೂಡ ಟೈಮ್ ಫ್ರೇಮ್ ಅಂತ ಬರುತ್ತೆ. ಆ ಟೈಮ್ ಫ್ರೇಮ್ ಅಲ್ಲಿ ಡೇ ತಗೊಳ್ಳಿ. ಓಕೆನಾ? ಡೇ ತಗೊಂಡ್ರೆ ನಿಮಗೆ ಅಲ್ಲಿ ಡೇ ಅಲ್ಲಿ ಆಮೇಲೆ ಜಸ್ಟ್ ಡೇ ತಗೋಬೇಕು. ಆಮೇಲೆ ನೀವೇನು ಈ ಒಂದು ಇಂಡಿಕೇಟರ್ಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಚೇಂಜ್ ಮಾಡಬೇಕು 30 ಡೇಸ್ಗೆ. ಐ ಥಿಂಕ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹಾಗೆ ಸೀತಾರಾಮ್ ಬಾಬು ಅವರು ಕೇಳಿದರೆ, JK ಟೈರ್ ಪ್ರೈಸ್ ಕಡಿಮೆ 250 ರೂಪಾಯಿ, 5 ವರ್ಷದ ರಿಟರ್ನ್ 107%, CAGR 1-5-10 ವರ್ಷ ಚೆನ್ನಾಗಿದೆ, ಒಳ್ಳೆಯದಲ್ಲವೇ ಸರ್? ನೋಡಿ, ಅದರ ಮಾರ್ಕೆಟ್ ಕ್ಯಾಪ್ ಕಡೆನೆ ನೀವು ಗಮನ ಕೊಟ್ಟಿಲ್ಲ. ಇದೇ ವಿಡಿಯೋದಲ್ಲಿ JK ಟೈರ್ಸ್ ನ ಮಾರ್ಕೆಟ್ ಕ್ಯಾಪ್ ಕೊಟ್ಟಿದ್ದೀನಿ. ನೀವು ಬರೀ ರಿಟರ್ನ್ಸ್ ಮಾತ್ರ ಚೆನ್ನಾಗಿದೆ ಅನ್ನೋದನ್ನ ತಗೊಂಡ್ರಿ. ಮಾರ್ಕೆಟ್ ಕ್ಯಾಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಬರೀ 6,000-7,000 ಕೋಟಿ ಇದೆ ಅಷ್ಟೇ. ಅದಲ್ಲದೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ನೋಡ್ಬೇಕಾಗುತ್ತೆ. ಹಂಗಂತಷ್ಟೇ ಚೆನ್ನಾಗಿಲ್ಲ ಅಂತಲ್ಲ, ನಮಗ ಲೀಡರ್ ಇರಬೇಕು, ಇನ್ನೊಂದು ಒಳ್ಳೆ ಸ್ಟ್ರಾಂಗ್ ಇರ್ಬೇಕಾಗುತ್ತೆ. ಫಂಡಮೆಂಟಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ನೋಡ್ಬೇಕಾಗುತ್ತೆ. ಅದಲ್ಲದೆ ಅವರ ಒಂದು ಪರ್ಫಾರ್ಮೆನ್ಸ್ ನ ನೋಡ್ಬೇಕಾಗುತ್ತೆ. 20 ವರ್ಷದ್ದು ಎಷ್ಟು ವರ್ಷದಿಂದ ಇದೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಲ್ಲದೆ ನಮಗೆ ಆ ಒಂದು ಶೇರಿನ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರ ಕಾಂಪಿಟೇಟರ್ ಯಾರು, ಅದರ ಸಸ್ಟೈನಿಂಗ್ ಇದೆ, ಆಮೇಲೆ ಪ್ರತಿಯೊಂದನ್ನು ಡೇಟಾ ನೋಡಿ 11 ಪ್ಯಾರಾಮೀಟರ್ ನಾವು ಹೇಳ್ಕೊಡ್ತೀವಿ ವೆಬಿನಾರ್ ಅಲ್ಲಿ. ಅದು ಅಷ್ಟು ಓಕೆ ಆಯ್ತು ಅಂದ್ರೆ ತಗೊಳ್ಳಿ. ಓಕೆ, ನೆಕ್ಸ್ಟ್ ರಾಮಣ್ಣ ಅವ್ರು ಕೇಳ್ತಿದ್ದಾರೆ, ಸರ್ ಒಬ್ಬ ವ್ಯಕ್ತಿ 5 ವರ್ಷಗಳಿಗೆ ಒಬ್ಬ ವ್ಯಕ್ತಿ 5 ವರ್ಷಗಳವರೆಗೆ ಹಿಂದಕ್ಕೆ ತೆಗೆಯದಂತೆ 4 ಲಕ್ಷ ಹಣವನ್ನು 3ರಿಂದ 4 ಕಂತುಗಳಲ್ಲಿ ಒಂದೇ ವರ್ಷದೊಳಗೆ ಹೂಡಿಕೆ ಮಾಡುವುದಾದರೆ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಬ್ಯಾಂಕ್, FD ಕ್ಷೇತ್ರಗಳಲ್ಲಿ ಶೇಕಡಾವಾರು ಎಷ್ಟನ್ನು ಹೂಡಿಕೆ ಮಾಡುವುದರಿಂದ ಲಾಸ್ ಆಗದಂತೆ ಫಂಡ್ ಬ್ಯಾಲೆನ್ಸ್ ಮಾಡಬೇಕು. ವಾರ್ಷಿಕ 16ರಿಂದ 20% ಲಾಭ ಮಾಡಬಹುದು. 5 ವರ್ಷ ಅಂದ್ರೆ ಲಾಂಗ್ ಟರ್ಮ್ ಕಡಿಮೆ ಆಯ್ತು ರಾಮಣ್ಣ ಸರ್ ಅವರೇ. ನಿಮಗೆ ಹೇಳ್ತಾ ಇರೋದು 5 ವರ್ಷ ಲಾಂಗ್ ಟರ್ಮ್ ಅಲ್ಲ, 5 ಸ್ಟಾರ್ಟಿಂಗ್, ಅದು 5 ವರ್ಷ ಅದು ಇನಿಷಿಯಲ್. 10 ವರ್ಷ ಅಂದ್ರೆ ಒಂದ್ ಸ್ವಲ್ಪ ಒಪ್ಕೋಬಹುದು, 15-20 ಫ್ಯಾಂಟಾಸ್ಟಿಕ್, 25 ವರ್ಷ ವೆರಿ 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 ಗುಡ್,
30 ವರ್ಷ ಆಸಮ್ ಲಾಟ್ರಿ ಅಂತ ಹೇಳ್ಬೋದು. ಓಕೆನಾ, 5 ವರ್ಷ ಅಂದ್ರೆ ನಿಮ್ಮ ಟೈಮ್ ಫ್ರೇಮ್ ಕಡಿಮೆ ಇದೆ. ಅದರಲ್ಲಿ ನಾನು ಸ್ಟಾಕ್ ಅಲ್ಲಿ ಹಾಕ್ತೀನಿ ಅಂತಂದ್ರೆ ತಪ್ಪಿಲ್ಲ, ಹಾಕಬಹುದು. ಸ್ವಲ್ಪ ನೀವು ಸೇಫರ್ ಸೈಡ್ ಆಗಿರ್ತಕ್ಕಂಥ ನಿಫ್ಟಿ ಬೀಸ್ ಗಳಲ್ಲಿ ಹಾಕೊಂಡು ಹೋದ್ರೆ ನಿಮಗೆ ಒಂದ್ ಸ್ವಲ್ಪ ಸೇಫ್ಟಿ. ಸ್ವಲ್ಪ ಅಮೌಂಟ್ ಗಳನ್ನ ನೀವು ಗೋಲ್ಡ್ ಬೀಸ್ ಅಲ್ಲಿ ಹಾಕಿ ನಿಫ್ಟಿ ಬೀಸ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ವೆರಿ ಗುಡ್ ಸ್ಟ್ರಾಟಜೀಸ್. ಹಾಗೆ ನೆಕ್ಸ್ಟ್ ನಾಗರಾಜ್ ಅವ್ರು ಕೇಳ್ತಿದ್ದಾರೆ, ಯುವರ್ ಅನಾಲಿಸಿಸ್ ಇಸ್ ಗುಡ್ ಬಟ್ ಯು ಡೋಂಟ್ ಹ್ಯಾವ್ ಡಿಸ್ಕಸ್ಡ್ ದೇರ್ ಎವರಿ ರೀಸನ್ ಫಾರ್ ಎಕ್ಸ್ಟ್ರೀಮ್ಲಿ ಲೋ ಪ್ರಾಫಿಟ್ಸ್. ಸರ್ ನೋಡಿ, ನಾನು ಅವಾಗ್ಲೇನು ಹೇಳಿದೀನಿ, ನೀವು ವಿಡಿಯೋ ನೀಟಾಗಿ ನೋಡಿಲ್ಲ ಅಂತ ಅನ್ಕೊಂತೀನಿ. ಬಟ್ ನಾವಲ್ಲಿ ನೋಡಿದಾಗ ಎಕ್ಸ್ಪೆಂಡಿಚರ್ ಮತ್ತೆ ಇಂಟ್ರೆಸ್ಟ್ ಅಂದ್ರೆ ಅವರು ಸಾಲ ಜಾಸ್ತಿ ಇರೋದ್ರಿಂದ ಇಂಟ್ರೆಸ್ಟ್ ಜಾಸ್ತಿ ಕಟ್ಟಿದ್ದಾರೆ. ಇದೆಲ್ಲ ಪ್ಯಾರಾಮೀಟರ್ಸ್ ಗಳನ್ನು ನೋಡಿದಾಗ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗಿದೆ. ಬಟ್ ಇಯರ್ಲಿ ವೈಸ್ ಒಂದ್ಸರಿ, ಬಟ್ ಕ್ವಾರ್ಟರ್ಲಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಓವರ್ ಆಲ್ ಕಡಿಮೆ ಆಗಿದೆ ಅಂದ್ರೆ ಮೇಜರ್ ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವು ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಚೇತನ್ ಅವ್ರು ಕೇಳ್ತಿದ್ದಾರೆ, ಸರ್ ಸ್ಟಾಕ್ CNC ಬೈ ಅಂಡ್ ಸೆಲ್ ಮಾಡುವಾಗ ಚಾರ್ಜಸ್ ಅಂಡ್ ಟ್ಯಾಕ್ಸ್ ಹಾಕ್ತಾರೆ, ಇದರ ಬಗ್ಗೆ ಹೇಳಿ ಸರ್. ಸರ್ ಯಾವುದೇ ನೀವು ಶೇರ್ ನ ಬೈ ಮಾಡ್ತೀನಿ ಸೆಲ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಇದ್ದೇ ಇರುತ್ತೆ. ಗವರ್ನಮೆಂಟ್ CGST SGST ಕಟ್ಟಬೇಕಾಗುತ್ತೆ, ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ, ಎಕ್ಸೈಸ್ ಮತ್ತೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಅದಲ್ಲದೆ ನಿಮಗೆ ಅಲ್ಲಿ ಬ್ರೋಕರೇಜ್ ಚಾರ್ಜಸ್ ಇದ್ರೆ ಐ ಥಿಂಕ್ ಬ್ರೋಕರೇಜ್ ಚಾರ್ಜಸ್ ಕೂಡ ನೀವು ಪೇ ಮಾಡಬೇಕಾಗುತ್ತೆ. ಇವೆಲ್ಲ ಚಾರ್ಜಸ್ ಇದ್ದೇ ಇರುತ್ತೆ, ನೀವು ಅವ್ರು ಮಾಡ್ಲೇಬೇಕಾಗುತ್ತೆ. ಅದ್ರ ಬಗ್ಗೆ ಹೇಳಿ ಅಂತಂದ್ರೆ ನೋಡೋಣ, ಆದಷ್ಟು ಏನೇನೆಲ್ಲ ಇದೆ ಚಾರ್ಜಸ್ ಅನ್ನೋದನ್ನ ಒಂದು ವಿಡಿಯೋ ಮಾಡೋದು ಪ್ರಯತ್ನ ಪಡ್ತೀವಿ. ಹಾಗೆ ಕೊನೆಯ ಪ್ರಶ್ನೆ, ಸರ್ GMDC ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಇನ್ವೆಸ್ಟ್ ಮಾಡಿದ್ದೇನೆ, 1 ವರ್ಷ ಆಯಿತು. 300 ಶೇರು 120 ರೂಪಾಯಿಗೆ ಇದ್ದಾಗ ಇವಾಗ 170 ಇದೆ. ಬಟ್ ನನಗೆ ಶೇರ್ ಅನಾಲಿಸಿಸ್ ಗೊತ್ತಿರಲಿಲ್ಲ. ಇವಾಗ ಅದನ್ನ ಸೆಲ್ ಮಾಡಿ ಲಾರ್ಜ್ ಕ್ಯಾಪ್ ನಿಫ್ಟಿ 50 ಅಲ್ಲಿ ಹಾಕಬಹುದಾ? ಐ ಕ್ಯಾಪನಿ ಡೀಟೇಲ್ಸ್ ಕೊಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಅಂತ ಅನ್ಕೊಂತೀನಿ. ಓಕೆ ನೋಡಿ, ನೀವು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲದಂಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ. ಓಕೆನಾ, ತಪ್ಪು. ಯಾವತ್ತೂ ಕೂಡ ಗೊತ್ತಿದ್ದು ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ, ಸ್ಟಾಕ್ ಮಾರ್ಕೆಟಿಗೆ ಬರೋಕೆ ಹೋಗ್ಬೇಡಿ. FD ಮಾಡಿ, ಮ್ಯೂಚುವಲ್ ಫಂಡ್ಸ್ ಮಾಡಿ, RDಗಳು ಮಾಡ್ಕೊಂಡಿದ್ರೆ ನಿಮ್ಗೆ ಅದೇನೂ ಆಗಲ್ಲ. ನಿಮ್ ಇನ್ವೆಸ್ಟ್ಮೆಂಟ್ ಸೇಫ್. ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ ಸ್ವಲ್ಪ ರಿಸ್ಕ್ ಇರುತ್ತೆ, ಬಟ್ ಸ್ಟಾಕ್ ಮಾರ್ಕೆಟ್ ಎಂಟೈರ್ ಗೊತ್ತಿಲ್ಲ ಅಂದ್ರೆ ತುಂಬಾ 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 ರಿಸ್ಕ್. ಬಟ್ ಏನೋ ಪ್ರಾಫಿಟ್ ಮಾಡಿದೀರಾ, ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಐ ಥಿಂಕ್ ಅಕ್ಸೆಪ್ಟ್ ಯುವರ್ ಅದನ್ನ ಎಕ್ಸಿಟ್ ಮಾಡಿ ಆ ಪ್ರಾಫಿಟ್ ನ ನೀವು ತಗೊಳ್ಳಿ ಫಸ್ಟ್. ಅದಾದ್ಮೇಲೆ ನಿಫ್ಟಿ 50 ಅಲ್ಲಿ ಹಾಕಬಹುದಾ? ನಿಮಗೆ ನಾಲೆಡ್ಜ್ ಇದ್ರೆ ಹಾಕಿ ಸರ್. ದಯವಿಟ್ಟು ಅಪರ್ಚುನಿಟೀಸ್ ಇದ್ದೇ, ಹಲವಾರು ಅಪರ್ಚುನಿಟೀಸ್ ಇದೆ ಕಲಿಯೋದಕ್ಕೆ, ಪ್ಲಾಟ್ಫಾರ್ಮ್ಸ್ ಇದಾವೆ, ಕಲ್ತು ಬಿಟ್ಟು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ತುಂಬಾ ಲೆಂತ್ ವಿಡಿಯೋ ಆಗಿರ್ಬೋದು, ನನಗೂ ಗೊತ್ತು. ಬಟ್ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರು ಇಲ್ಲಿ ತನಕ ಯಾರು ನೋಡಿದಾರೆ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.